Hi everybody! ಈ ವಾರದ ಮಯಾಸ್ ಮೇಡ್ ವಿತ್ ಲವ್ ರಗಳೆ ವಿತ್ ರಿಷಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಗೆಸ್ಟ್ ಜಂಬದ ಹುಡುಗಿ ಪ್ರಿಯಾ ಹಾಸನ್ ಹಾಗೂ ಹಾಟ್ ಹುಡುಗಿ ರೂಪಶ್ರೀ. ಸೊ ಫಸ್ಟ್ಲಿ ಪ್ರಿಯಾ ಅವರೇ, ನಿಮ್ನ ಪ್ರಿಯಾ ಅಂತ ಕರೆಯೋದ, ಪ್ರಿಯಾ ಹಾಸನ್ ಅಂತ ಕರೆಯೋದ? ಅಂಡ್ ಹಾಸನ್ ಅಂದಿದ ತಕ್ಷಣ ಎಲ್ರಿಗೂ ನೀವು ಇಂಡಸ್ಟ್ರಿಗೆ ಬಂದಿದ ತಕ್ಷಣ ಕಮಲ್ ಹಾಸನ್ ಏನೋ ರಿಲೇಟಿವ್ ಇರ್ಬೋದಪ್ಪ ಅಂತ, ಬಿಕಾಸ್ ಹಾಸನ್ ಅಂತ ಬಂದಿತ್ತು. ಇದನ್ನ ನೀವೇ ಕ್ಲಿಯರ್ ಮಾಡ್ಬಿಡಿ. ಮೋಸ್ಟ್ ಆಫ್ ದ ಪೀಪಲ್ ಹಾಗೆ ಅನ್ಕೋತಾರೆ. ಈವನ್ ನಾನು ಎಲ್ಲಾದ್ರೂ ಹೊರಗಡೆ ಹೋದಾಗ್ಲೂ ಅಷ್ಟೇ, ನೀವು ಕಮಲ್ ಹಾಸನ್ ರಿಲೇಟಿವ್, ಕಮಲ್ ಹಾಸನ್ ಡಾಟರ್ ಅಂತ ಫಸ್ಟ್ ಬಿಗಿನಿಂಗ್ ಅದೇ ಬರ್ತಾ ಇತ್ತು ನನಗೆ. ಬಟ್ ನಾನು ತುಂಬಾ ಕಡೆ ಇದನ್ನ ಕ್ಲಿಯರ್ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸತಿ ನಿಮ್ ಶೋನಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ. ನಮ್ದು ನೇಟಿವ್ ಪ್ಲೇಸ್ ಹಾಸನ್ನು. ಸೊ ಹಾಗಾಗಿ ನಮ್ಗೆ ನಮ್ಮ ಊರಂದ್ರೆ ಸ್ವಲ್ಪ ಒಂದು ಖುಷಿ ಇರತ್ತಲ್ವಾ. ಹಾಗಾಗಿ ನಾನು ಪ್ರಿಯಾ ಜೊತೆಗೆ ಪ್ರಿಯಾ ಹಾಸನ್ ಸೇರಿಸ್ಕೊಂಡು ಪ್ರಿಯಾ ಹಾಸನ್ ಅಂತ ಇಟ್ಟಿರೋದು. ನಾನು ಕಮಲ್ ಹಾಸನ್ ರಿಲೇಟಿವ್ ಅಲ್ಲ. ಓಕೆ, ಸೊ ಅದನ್ನ ಬಿಟ್ಬಿಡೋಣ. ಇವಾಗ ಅದು ಪ್ರಿಯಾ ಹಾಸನ್ ಅನ್ನೋದು ನಿಮ್ಮ ರಿಯಲ್ ನೇಮು. ಬಟ್ ಬೇರೆ ತರ ಸಿನಿಮ್ಯಾಟಿಕ್ ಆಗಿ ನಿಮ್ನ ಕರಿಬೇಕಂತ ಅನ್ಕೊಂಡ್ರೆ ನಿಮ್ನ ಜಂಬದ ಹುಡುಗಿ ಅಂತ ಕರೀಲಾ, ಅಥವಾ ಗಂಡ್ಬೀರಿ ಅಂತ ಕರೀಲಾ, ಅಥವಾ ಸ್ಮಗ್ಲರ್ ಅಂತ ಕರೀಲಾ, ಅಥವಾ ಲೇಡಿ ಟೈಗರ್ ಅಂತ ಕರೀಲಾ? ಗೊತ್ತಾ ನಿಮ್ಗೆ? ಇಲ್ಲ, ನೀವ್ ಇವಾಗ ಹೇಳ್ತಾ ಇರೋದೇ ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಥಿಂಕ್ ಮಾಡ್ತಾ ಇದ್ದೀನಿ ಏನಂತ ಕರಿಬಹುದಂತ. ಬಟ್ ಅವ್ರವ್ರು ಹೇಗ್ ಫೀಲ್ ಮಾಡ್ತಾರೆ ಆ ತರ ಕರೆದ್ರೇನೆ ಖುಷಿ ಆಗುತ್ತೆ. ಈ ರೀತಿಯಾಗಿ ಗುರುತಿಸ್ತಾರಲ್ವಾ, ಅದೇ ಒಂದು ಖುಷಿ ಅನ್ಸುತ್ತೆ. ಎಲ್ಲಾನು ಚೆನ್ನಾಗಿದೆ. ಸ್ಮಗ್ಲರ್ ಅಂತ ಬೇಡ, ನಾನೇನ್ ಸ್ಮಗಲ್ ಮಾಡ್ತಾ ಇಲ್ಲ. ಬಟ್ ನೀವು ಜಂಬದ ಹುಡುಗಿ ಅನ್ನೋದು ಖಂಡಿತ ಜಂಬದ ಹುಡುಗಿ ಅಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಮುಂಚೆ ನನ್ನನ್ನು ಹಾಗೆ ಅನ್ಕೊಂಡಿದ್ರು. ಅದು ತುಂಬಾ ಜನಕ್ಕೆ ಇತ್ತು. ಈವನ್ ಇಂಡಸ್ಟ್ರಿಯಲ್ಲಿ ಈವನ್ ಟುಡೇ ತುಂಬಾ ಜನಕ್ಕೆ ನನ್ಗೆ ನಂದೇ ಓನ್ ಬ್ಯಾನರ್ ಇದೆ, ನಾನು ಡೈರೆಕ್ಷನ್ ಮಾಡ್ತೀನಿ, ಆಕ್ಟ್ ಮಾಡ್ತೀನಿ, ಫೈಟ್ ಮಾಡ್ತೀನಿ ಅಂದ್ಬಿಟ್ಟು ತುಂಬಾ ಹೆಡ್ ವೈಟ್ ಅಂತೆ ಪ್ರಿಯಾ ಹಾಸನ್ಗೆ, ತುಂಬಾ ಜಂಬಾ ಅಂತಾನೆ ಅನ್ಕೊಂಡಿದ್ದಾರೆ. ಯಾರ ಹತ್ರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ನಿಜವಾಗ್ಲೂ ಜಂಬದ ಹುಡುಗಿ ಖಂಡಿತ ಅಲ್ಲ, ಜಂಬವಿಲ್ಲದ ಹುಡುಗಿ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಗಂಡ್ಬೀರಿನ? ಗಂಡ್ಬೀರಿ ಸಮ್ ಟೈಮ್ ಆಗ್ಬೇಕಾಗತ್ತೆ ಅಂತ. ಕೆಲವೊಂದ್ಸತಿ ಆಗ್ಬೇಕಾಗತ್ತೆ, ಇಲ್ಲಾಂದ್ರೆ ಕೆಲ್ಸ ಆಗಲ್ಲ. ಸೊ ಲೇಡಿ ಟೈಗರ್ ಅನ್ನೋದು ನಿಮ್ಗೆ ಟೈಟಲ್ ಇಟ್ಬಿಡೋಣ, ಸೂಟ್ ಆಗತ್ತೆ ಅಂತೀರಾ? ಥ್ಯಾಂಕ್ ಯು. ಓಕೆ, ರೂಪಶ್ರೀ ಅವರೇ, ನಿಮ್ಗೂ ಆಕ್ಚುಲಿ ಹೆಸರು ತಗೊಂಡ್ರೆ ಒಂಥರ ರೂಪಶ್ರೀ ಅಂತ ಬಂದಿರೋದು ಮಾಲಾಶ್ರೀ ಅವ್ರಿಗೂ ಶ್ರೀ ಅಂತ ಇತ್ತು. ಸೊ ಅದೇನಾದ್ರು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಹೇಗ್ ನಿಮ್ಗೆ? ಶ್ರೀ ಇನ್ಫ್ಯಾಕ್ಟ್ ಪ್ಲಸ್ ಅನ್ಸುತ್ತೆ. ಬಿಕಾಸ್ ಎಲ್ರಿಗೂ ನಾನು ರೂಪ ಅಂತ ಹೇಳಿದ್ರೆ ದೇ ಡೋಂಟ್ ಆಕ್ಸೆಪ್ಟ್. ಶ್ರೀ ಸೇರಿಸಿ ಮೇಡಮ್ ತುಂಬಾ ಚೆನ್ನಾಗಿದೆ ಹೆಸರು. ಸೊ ದೇ ಆಲ್ವೇಸ್ ಗೋ ಆನ್ ರೂಪಾಶ್ರೀ. ನೋಡಿ, ಮಾಲಾಶ್ರೀ, ಉಮಾಶ್ರೀ ಎಲ್ಲ ಶ್ರೀ ಇದೆ. ಸೊ ಶ್ರೀ ದೇ ಆಲ್ವೇಸ್ ಟೇಕ್ ಇಟ್ ಆಸ್ ಅ ಪ್ಲಸ್ ಪಾಯಿಂಟ್. ಓಕೆ, ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಲಿಬ್ಯಾಲಿ ಅಂತ ಕೇಳ್ಪಟ್ಟೆ. ಹೌದು, ನಾನು ಹುಟ್ಟಿದಲ್ಲಿ ಐ ಲೆಫ್ಟ್ ಲಿಬಿಯಾ ವೆನ್ ಐ ವಾಸ್ 9 months old baby. ನಾನು ಬಂದಾಗ ವಾಪಸ್ ಐ ವಾಸ್ ಆಲ್ಮೋಸ್ಟ್ 13-14 years. ಸೊ ಬೆಳೆದಿದ್ದು ಆಲ್ಮೋಸ್ಟ್ ಮೈ ಚೈಲ್ಡ್ಹುಡ್, ಅಡೋಲೆಸೆಂಟ್ ಪೀರಿಯಡ್ ಎಲ್ಲ ಲಿಬಿಯಾಲೇನೆ. ಸೊ ಅಲ್ಲಿ ಜೀವನ ಹೇಗಿತ್ತು? ಏನ್ ಮಾಡ್ತಾ ಇದ್ರಿ ಅಲ್ಲಿ? ಅಲ್ಲಿ ಜೀವನ ಇಟ್ಸ್ ವೆರಿ ಸ್ಯಾಡ್ ಅನ್ಸುತ್ತೆ. ಬಿಕಾಸ್ ಇಟ್ಸ್ ಗಲ್ಫ್ ಕಂಟ್ರಿ ಅಲ್ಲ. ಸೊ ಅಲ್ಲಿ ಬರೀ ಇಂಡಿಯನ್ಸ್ ಅಷ್ಟೇ ಮಿಂಗಲ್ ಆಗ್ಬೋದು. ಅರಬ್ಸ್ ಜೊತೆ ಯು ಕಾನ್ ಮಿಂಗಲ್, ಬಿಕಾಸ್ ಅವ್ರದೇ ಒಂದು ಟೇಸ್ಟ್. ಅಂಡ್ ಅಲ್ಲೆಲ್ಲ ಏನಂದ್ರೆ 5 ಜನ ಹೆಂಡ್ತಿದಿರು, 4 ಜನ ಹೆಂಡ್ತಿದಿರು. ಇಟ್ಸ್ ಆಲ್ ಲೈಕ್ ಬುರ್ಕಾ ಎಲ್ಲ ಹಾಕೋಬೇಕಾ? ಎಸ್ ಯಂಗ್ಸ್ಟರ್ ಅಲ್ಲಿ ದೇ ಡೋಂಟ್ ಇವನ್ ಶೋ ದೇರ್ ನೇಲ್ಸ್. ಊರು ಕೂಡ ತೋರ್ಸಲ್ಲ ಅಷ್ಟು. ಬಟ್ ದೇ ವೆರಿ ಬ್ಯೂಟಿಫುಲ್, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಇಂಡಿಯನ್ಸ್ ಯಾವ ಮೂಲೆಗೂ ಇಲ್ಲ ಅವ್ರು ಕಂಪೇರ್ ಮಾಡಿದ್ರೆ. ಮತ್ತೆ ಲೈಫ್ ಇಸ್ ಓವರ್ ದೇರ್ ವೆರಿ ಒಂಥರ ಮೊನೋಟೋನಸ್ ಅನ್ಸುತ್ತೆ. ಬರೀ ವೀಕೆಂಡ್ಸ್ ಮಾತ್ರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯು ಕುಡ್ ಕ್ಯಾಚ್ ಅಪ್. ಅಂಡ್ ಮನೆಯೆಲ್ಲ ಹೇಗಿರೋದು ಗೊತ್ತಾ? ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ವೈಫ್, ಸೆಕೆಂಡ್ ಫ್ಲೋರ್ ಅಲ್ಲಿ ಸೆಕೆಂಡ್ ವೈಫ್, ಆ ತರ. And they'll have this mini caravans ತರ ವ್ಯಾನ್ಸ್. ಒಂದ್ ದೊಡ್ಡ ಮನೆ ತಗೊಂಡ್ ಮಕ್ಳನ್ನೆಲ್ಲ ಬಿಟ್ಬಿಡ್ತಾರ? ಒಂದೊಂದು ಫ್ಲೋರ್ ಅಲ್ಲೂ ಯಾವ ಹೆಂಡತಿಗೂ ಇನ್ನು ಅನ್ಈವನ್ ಆಗಿ ಮಾಡಲ್ಲ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ವಾಟ್ ಎವರ್ ಲಕ್ಸುರಿ. ಪುಣ್ಯವಂತರು ಅನ್ಕೋಬೋದಾ? ಎಲ್ಲ ಹೊಂದ್ಕೊಂಡಿರ್ತಾರ ಎಲ್ಲ ಹೆಂಡತಿರು? ಅವ್ರು ಎಷ್ಟು ಚೆನ್ನಾಗಿ ಯುನೈಟ್ ಆಗಿರ್ತಾರೆ ಅಂದ್ರೆ ಆ ಜೆಲಸಿ ಇಲ್ಲ ಒಬ್ಬೊಬ್ರಲ್ಲೂ. ಮನೇಲಿ ಸಕ್ಕರೆ ಇಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ಕೇಳೋದು, ಅವ್ರ ಮನೇಲಿ ಸಕ್ಕರೆ ಇಲ್ಲ ಅಂದ್ರೆ ವೆರಿ ಯುನೈಟೆಡ್ 5 ಜನ ಸೋ ಯುನೈಟೆಡ್. ಹಂಗ್ ನೋಡಕ್ ಹೋದ್ರೆ ಇಂಡಿಯನ್ ಕಲ್ಚರ್ ಇಸ್ ಲೈಕ್ ಸೋ ಡಿಫ್ರೆಂಟ್, ಯು ನೋ, ಆಫ್ಟರ್ ಸೀಯಿಂಗ್ ಆಲ್ ದಟ್. ಪ್ರಿಯಾ ಅವ್ರ ಹತ್ರ ಮಾತಾಡ್ತಾ, ನಿಮ್ಗೆ ಯಾವ್ದೇ ಮೂವೀಸ್ ನೋಡಿದ್ರು ಒಂಥರ ಮೇನ್ ಅಂದ್ರೆ ಹೀರೋ ಮಾಡುವಂತ ಕ್ಯಾರೆಕ್ಟರ್ಸ್ ನ ನೀವ್ ಮಾಡ್ತಾ ಇದೀರಾ. ಸೊ ಇದಕ್ಕೇನ್ ಕಾರಣ? ಲೈಕ್ ನೀವ್ ಫಸ್ಟ್ ಬಂದಾಗ ಏನ್ ಅನ್ಕೊಂಡಿದ್ರಿ, ಆಮೇಲೆ ಅದೇನಾಯ್ತು, ಇದಕ್ಕೇನ್ ಕಾರಣ ಎಲ್ಲ ನೀವೇ ಹೇಳಿ ನನಗೆ.
ಅದಕ್ಕೆ ಕಾರಣ ಅಂತ ಏನಿಲ್ಲ. ಆಕ್ಚುಲಿ ಇವಾಗ ಫಸ್ಟ್ ಪುಟ್ಟಣ ಕಣ್ಗಾಲ್ ಅವರೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ಸ್ವಲ್ಪ ಫಿಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಬರ್ತಾ ಇತ್ತು. ಅವಾಗ ಏನೇ ಹೀರೋಯಿಸಮ್ ಸಿನಿಮಾ ಇದ್ರೇನು ಅದಕ್ಕೆ ಈಕ್ವಲೆಂಟ್ ಆಗಿ ಹೀರೋಯಿನ್ಗೂ ಕೂಡ ಅಷ್ಟೇ ಪ್ರಾಮಿನೆನ್ಸ್ ಇರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳು ನೋಡಿದ್ರೆ ಹೀರೋಯಿನ್ಗೆ ಅಷ್ಟು ಪ್ರಾಮಿನೆನ್ಸ್ ಕ್ಯಾರೆಕ್ಟರ್ಸೇ ಇರಲ್ಲ. ಓನ್ಲಿ ಗ್ಲಾಮರು, ಸಾಂಗ್ಸು, ಆ ತರ ಒಂದು ಡೈಲಾಗ್ ಬಿಟ್ರೆ ಅವ್ರಿಗೆ ಯಾವ ತರದ್ದೇ ಒಂದು ಪ್ರಾಮಿನೆನ್ಸ್ ಇರಲ್ಲ ಅವರ ಒಂದು ನಟನೆಗೆ. ಸೊ ಹಾಗಾಗಿ ಯಾಕೆ ನಾವು ಇದನ್ನ ಕ್ರಿಯೇಟ್ ಮಾಡಬಾರ್ದು, ಮತ್ತೆ ಹೊಸ ಟ್ರೆಂಡ್ ಕ್ರಿಯೇಟ್ ಆಗಬೇಕು. ಈಗ ಸ್ವಲ್ಪ ಪರವಾಗಿಲ್ಲ, ಫಿಮೇಲ್ ಸಬ್ಜೆಕ್ಟ್ಸ್ ಎಲ್ಲ ಸ್ವಲ್ಪ ಹಿಟ್ ಆಗ್ತಾ ಇದೆ. ಆಮೇಲೆ ಮಾಲಾಶ್ರೀ ಅವ್ರು ಬಂದ್ರು. ಮಾಲಾಶ್ರೀ ಅವರು ಸ್ವಲ್ಪ ಅವರ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಫಿಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ತರನೇ ಬಂತು. ಅಂದ್ರೆ ಹೇಳ್ಬೋದು, ಬಟ್ ನಾನು ಆತರ ಯಾರಿಂದನೂ ಇನ್ಸ್ಪಿರೇಷನ್ ತಗೊಂಡು ಮಾಡಿಲ್ಲ. ನನಗೆ ಅದು ಒಂದು ನಾನೇನಾದ್ರೂ ಒಂದು ಅಚೀವ್ ಮಾಡ್ಬೇಕನ್ನೋದು ಮುಂಚೆಯಿಂದ ಇತ್ತು ನನಗೆ. ನನ್ಗೆ ಆಕ್ಚುಲಿ ನಾನು ಆಕ್ಷನ್ ಹೀರೋಯಿನ್ ಆಗ್ಬೇಕಂತ ಅನ್ಕೊಂಡ್ ಬಂದವಳೆ ಅಲ್ಲ ಫೀಲ್ಡ್ಗೆ. ನನ್ಗೆ ಒಳ್ಳೆ ನಟಿ ಆಗ್ಬೇಕು. ಹೋಮ್ಲಿ ಆಗ್ಲಿ, ಗರ್ಲಿಶ್ ಆಗ್ಲಿ, ಕಾಮಿಡಿ ಆಗಿರ್ಬೋದು, ಸೆಂಟಿಮೆಂಟ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು. ಒಂದ್ ನಟಿ ಅಂದ್ಮೇಲೆ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಸೂಟ್ ಆಗ್ಬೇಕು. ನನ್ಗೆ ಶ್ರೀದೇವಿ ತುಂಬಾ ಇಷ್ಟ. ಆ ವಿಷಯದಲ್ಲಿ ಅವ್ರೆಲ್ಲಾ ಕ್ಯಾರೆಕ್ಟರ್ಗೂ ಮೌಲ್ಡ್ ಆಗ್ತಾರೆ. ಆ ತರ ನಟಿ ಆಗ್ಬೇಕು, ಕಂಪ್ಲೀಟ್ ಎಲ್ಲಾ ತರದಕ್ಕೂ ಸೂಟ್ ಆಗ್ಬೇಕು ಅನ್ನೋದಿತ್ತು. ಬಿಟ್ರೆ ನಾನು ಆಕ್ಷನ್ ಹೀರೋಯಿನ್ ಆಗ್ತೀನಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಜಂಬದ ಹುಡುಗಿನಲ್ಲಿ ನಾನು ಸ್ವಲ್ಪ ಆಕ್ಷನ್ ಮಾಡಿದ್ದೆ. ಅದು ಕತೆಗೆ ಬೇಕಿತ್ತು ಅಂದ್ಬಿಟ್ಟು ಎಲ್ಲೋ 1 ಮಿನಿಟ್ ಫೈಟ್ ಅದಷ್ಟೇ. 1 ಮಿನಿಟ್ ಫೈಟ್ ಮಾಡಿದ್ದೆ. ಅದರಲ್ಲಿ ಒಂದು ರೋಪ್ ಶಾಟ್ ಮಾಡಿದ್ದೆ ಅಷ್ಟೇ. ನನ್ಗೆ ಅವಾಗ ನನ್ನ ಫೈಟ್ ಕೂಡ ಕಲ್ತಿಲ್ಲ. ನಾನು ನೋಡಿದ್ರೆ ನಾನು ಕ್ಲಾಸಿಕಲ್ ಡಾನ್ಸರು. ಫೈಟು ಕ್ಲಾಸಿಕಲ್ ಡಾನ್ಸರ್ ತುಂಬಾ ಅಜಗಜಾಂತರ ದೂರ. ಆ ಫೈಟೇ ತುಂಬಾ ಇಂಪ್ರೆಸ್ ಆಯ್ತು ಜನಕ್ಕೆ. ಈವನ್ ಅದ್ರಲ್ಲಿ ನಾನು ಸೆಂಟಿಮೆಂಟ್ ಮಾಡಿದ್ದೀನಿ, ಕಾಮಿಡಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದ್ರೆ ನಾನು ಸಿನಿಮಾ ಮುಗಿದು ನಾನು ಫಸ್ಟ್ ಡೇ ಮ್ಯಾಟ್ನಿಗೆ ಹೋದಾಗ ಆಗಾಗ್ಲೇ ಒಳಗಡೆ ನೋಡ್ಕೊಂಡು ಬಂದಿದ್ರು ಜನ. ನೀವು ಬಿಲೀವ್ ಇಟ್ ಆರ್ ನಾಟ್, ನನ್ನ ಕಾರ್ ಮೇಲೆ ಅಷ್ಟು ಜನ ಬೆಂಡಾಗಿ ನನ್ನ ಕಾರೇ ಬೆಂಡಾಗ್ಬಿಟ್ಟಿದೆ. ಅಷ್ಟು ಕ್ರೌಡ್, ಅಷ್ಟು ಜನ. ನನ್ಗೆ ನಿಜವಾಗ್ಲೂ ಖುಷಿ ಆಯ್ತು. ಆಮೇಲೆ ನಾನು ಕೇಳಿದಾಗ ಏನ್ ಇಷ್ಟ ಆಯ್ತು, ನಾನು ಯಾವುದೇ ಸಿನಿಮಾ ಆದ್ರೂ ಫಸ್ಟ್ ಕೇಳ್ತೀನಿ ಏನ್ ಇಷ್ಟ ಆಯ್ತು ನಿಮ್ಗೆ ಸಿನಿಮಾದಲ್ಲಿ ಅಂತ. ಅವ್ರೆಲ್ಲರ ಹತ್ರ ಬಂದಿದ್ದ ರೆಸ್ಪಾನ್ಸು ನಿಮ್ ಫೈಟ್ಸ್ ತುಂಬಾ ಚೆನ್ನಾಗಿದೆ, ಫೈಟ್ ಸೂಪರ್ ಆಗಿ ಮಾಡಿದ್ದೀರಾ ಅಂತ. ಆಮೇಲೆ ಅದು ನನ್ನ ಮೈಂಡಿಗೆ ಬಂದಿದ್ದು ನೆಕ್ಸ್ಟ್ ನಾನು ಫೈಟ್ಸ್ಗೆ ಪ್ರಿಫರೆನ್ಸ್ ಕೊಟ್ಟು ಸಿನಿಮಾ ಮಾಡ್ಬೇಕಂತ. ಸೊ ಬಿಂದಾಸ್ ಹುಡುಗಿ ನಾನು ಫುಲ್ಲು ಸ್ವಲ್ಪ ಫೈಟಿಗೆ ನಾನು ಪ್ರಾಮಿನೆನ್ಸ್ ಕೊಟ್ಟು ಮಾಡಿದೆ. ಇವಾಗ ಲೇಡಿ ಟೈಗರ್ ಅಂತೂ ಫುಲ್ಲು ಫೈಟ್ಸ್ 7 ವೆರೈಟಿ ಫೈಟ್ಸ್ ಮಾಡಿದ್ದೀನಿ. ಅದು ಕೌರವ್ ವೆಂಕಟೇಶ್ ಅಂತ ಅವರೇ ನನಗೆ ಫಸ್ಟ್ ಸಿನಿಮಾಯಿಂದನೂ ಆ್ಯಕ್ಷನ್ ಮಾಡಿಸಿದ್ದು. 7 ವೆರೈಟಿ ಫೈಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಮಗ್ಲರೂ ಆ್ಯಕ್ಷನು. ನನಗೇನು ಆ್ಯಕ್ಷನ್ನೇ ಮಾಡ್ಬೇಕನ್ನೋ ಥರ ಏನೂ ಇಲ್ಲ. ಎಲ್ಲ ಹೀರೋಸ್ ಜೊತೆನೂ ಗ್ಲಾಮರ್ ಆಗಿ ಬೇರೆ ಕ್ಯಾರೆಕ್ಟರ್ಸ್ ಮಾಡೋಕ್ಕೂ ನಾನು ರೆಡಿ. ಓಕೆ. ಸೊ ರೂಪಶ್ರೀ, ತಮಿಳ್ ಸಿನಿಮಾ ಮಾಡ್ತಾ ಇದೆಯಾ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ನನ್ಗೆ ಹೇಳು. ಹೌದು, ಈಗ ಜಸ್ಟ್ ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡ್ ಬಂದೆ. 9 ಗುರು ಅಂತ. ಸೊ ಕಂಪ್ಲೀಟ್ 9 ಗುರು ಕ್ಯಾಪ್ಷನ್ 4 idiots. ಸೊ 3 idiots ಬಂತಲ್ಲ ಹಿಂದಿಲಿ, ಅದೇ ತರ ದೇವ್ ಟೇಕನ್ ಬಿಟ್ಸ್ ಅಂಡ್ ಸೀನ್ಸ್ ಆಫ್ ಗೋಲ್ಮಾಲ್, ನೋ ಎಂಟ್ರಿ ಎಲ್ಲಾದ್ರೂ ತಗೊಂಡ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್. ವೆರಿ ನೈಸ್ ಸ್ಕ್ರಿಪ್ಟ್, ತುಂಬಾ ಕಾಮಿಕ್ ಆಗಿದೆ, ವೆರಿ ಹ್ಯೂಮರಸ್. ಹೇಗಿದೆ ನನ್ನ ಕ್ಯಾರೆಕ್ಟರ್? ಐ ಆಮ್ ಪ್ಲೇಯಿಂಗ್ ಅರವಿಂದ್ ಪೇರ್. ನನ್ನ ಕ್ಯಾರೆಕ್ಟರ್ ಅಗೇನ್ ವೆರಿ ಬೋಲ್ಡ್ ಅಂಡ್ ಗ್ಲಾಮರಸ್. ನಾನು ಮದುವೆ ಆಗಿರೋದು ಒಂದು ಟ್ರೆಡಿಷನಲ್ ಫ್ಯಾಮಿಲಿ, ಆರ್ಥೋಡಾಕ್ಸ್ ಟ್ರೆಡಿಷನಲ್ ಫ್ಯಾಮಿಲಿ. ಸೊ ಅಲ್ಲಿ ಹೋದ ನಂತರ ನಂದು ತುಂಬಾನೇ ಇರುತ್ತೆ ಆರ್ಭಟ. ಇಟ್ಸ್ ಲೈಕ್ ನಾನು ಇದೇ ತರ ಡ್ರೆಸ್ ಆಗೋದು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಐ ವಾಂಟ್ ಬಿ ಇಂಡಿಪೆಂಡೆಂಟ್. ಸೊ ರಿಯಲ್ ಲೈಫಲ್ಲಿ ನನ್ನ ಕ್ಯಾರೆಕ್ಟರ್ ಹೇಗೆ ಕಾಂಪ್ಲಿಮೆಂಟ್ ಆಗುತ್ತೆ, ಇಟ್ಸ್ ಜಸ್ಟ್ ದ ಸೇಮ್ ಕ್ಯಾರೆಕ್ಟರ್, ವೆರಿ ಬೋಲ್ಡ್ ಅಂಡ್ ಬಬ್ಲಿ ಕ್ಯಾರೆಕ್ಟರ್. ಇಲ್ಲಿ ಕನ್ನಡ ಇಂಡಸ್ಟ್ರಿಲಿ ಅವಕಾಶಗಳು ಕಮ್ಮಿ ಆಗಿದೆಯಾ ಅಂತ ಆ ತರ ಏನಿಲ್ಲ. ಇಲ್ಲಿವರೆಗೂ ಬರೀ ಕನ್ನಡ 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 ಅಂತಾನೆ ನಾನು ಫೋಕಸ್ಡ್ ಆಗಿದ್ದೆ. ನನ್ಗೆ ಬೇರೆ ಪ್ರಾಜೆಕ್ಟ್ಸ್ ಬಂದಿದ್ದು ನಾನು ಅಷ್ಟು ಅಟೆನ್ಷನ್ ಕೊಡ್ತಿರ್ಲಿಲ್ಲ, ಬಿಕಾಸ್ ಐ ವಾಂಟೆಡ್ ಟು ಓನ್ಲಿ ಎಸ್ಟಾಬ್ಲಿಷ್ ಇನ್ ಕನ್ನಡ. ಸೊ ಆಫ್ಟರ್ ಡೂಯಿಂಗ್ ಮೈ 10th ಫಿಲ್ಮ್ ಈಗ ಕನ್ನಡಲ್ಲಿ, ದೆನ್ somewhere I realized, maybe the lack of stories, as she said, stories illa, and secondly more of importance girls ge from Bombay, because kannadadavare ಸಾಕಷ್ಟು ಜನ ಇರೋವಾಗ they always go for like Bombay heroine, Bombay heroine, Bombay heroine. ಅವ್ರಿಗೆ ಫಸ್ಟ್ ಆಫ್ ಆಲ್ ಭಾಷೆ ಬರಲ್ಲ. ಫಸ್ಟ್ ಹಂಗಿಲ್ದು ಕರ್ಕೊಂಡ್ಬಂದು ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡಿ ಭಾಷೆ ಬರಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಏನ್ ಡಿಫ್ರೆನ್ಸ್ ಅದೇ ಅಂದ್ರೆ ಅಷ್ಟು ಬಾಂಬೆ ಹುಡ್ಗಿಯಪ್ಪ ಅಂತ ನಾನ್ ಕೇಳ್ದವಾಗ ಅವ್ರು ಹೇಳಿರೋದಿದೆ, ಮೇಡಮ್ ಬಾಂಬೆ ಹೀರೋಯಿನ್ಸ್ ಎಲ್ಲ ಎನಿ ಕಾಸ್ಟ್ಯೂಮ್ ಹಾಕೊಂತಾರೆ ಮೇಡಮ್, ಕನ್ನಡ ಹುಡುಗಿರ್ ತರ ಇಲ್ಲ. ಇಲ್ಲಿ ಕನ್ನಡ ಹುಡುಗಿರೆಲ್ಲ ಹೇಳೋಗಿಲ್ಲ. ನಮ್ಮ ಹುಡುಗಿರು ಇವಾಗೆಲ್ಲ ಇವಾಗೆಲ್ಲ ಹಾಕೊಳಕ್ ರೆಡಿ ಇರ್ತಾರೆ. ಅವ್ರದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ, ಆತರ ಬಿಂದಾಸ್ ಆಗಿರ್ತಾರೆ ಅವರು. ಏನ್ ಸೀನ್ ಕೊಡ್ಲಿ, ಎನಿಥಿಂಗ್ ದೇ ಆರ್ ಓಕೆ. ಬಟ್ ಯಾಕೆ ಐ ಡೋಂಟ್ ನೋ ವೈ ಬಾಂಬೆ 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 ಅಂತ. ಕನ್ನಡದಲ್ಲಿ ಎಷ್ಟು ಜನ ದೇರ್ ಆರ್ ಸೋ ಮೆನಿ ಗುಡ್ ಹೀರೋಯಿನ್ಸ್, ಹೆಂಗಿದೆ ಅಂದ್ರೆ ಅತಿಥಿಗಳನ್ನ
ಚೆನ್ನಾಗಿ ಮಾಡ್ಬಿಟ್ಟು ನಾವೇ ಮನೆ ಮಠ ಹಾ, ಇಲ್ದಂಗೆ ಏನ್ ವರ್ಸ್ ಕಮ್ ಅಂದ್ರೆ ಈ ಮಲ್ಟಿ ಸ್ಟಾರ್ಸ್ ಅಲ್ಲಿ ಬಂದ್ಬಿಡುತ್ತಲ್ಲ 2 ಹೀರೋಯಿನ್ಸ್ 3 ಹೀರೋಯಿನ್ಸ್ ಅಲ್ಲಿ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಬಾಂಬೆ ಹೀರೋಯಿನ್ ಬಂದವರಿಗೆ ಫಸ್ಟ್ ಲೀಡ್ First preference, correct, correct. ಸೊ ವಿ ಆರ್ ನಾಟ್ ರೆಡಿ ಫಾರ್ ದಟ್. ಐ ಆಮ್ ನಾಟ್ ರೆಡಿ ಟು ಡೂ ಸಮ್ ಮೂವಿ ಲೈಕ್ ದಟ್. ಯಾವಳು ಎಲ್ಲಿಂದನೋ ಬಂದವಳಿಗೆ ವೈ ಶುಡ್ ಐ ವರ್ಕ್ ಆಸ್ ಅ ಸೆಕೆಂಡ್ ಲೀಡ್ ವೆನ್ ಶಿ ಇಸ್ ಡೂಯಿಂಗ್ ಫಸ್ಟ್? ಸೊ ಆಗಾಗ ಐ ಟೋಟ್ಲಿ ಬ್ಯಾಕ್ ಆಫ್ ಅಂಟಿಲ್ ಅನ್ಲೆಸ್ ದೇರ್ ಇಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದ್ರೆ ದೆನ್. ಸೊ ನನ್ಗೆ ಇಷ್ಟು ದಿನ ನಂಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ನಾವು ಆಲ್ ಆಫ್ ಎ ಸಡನ್ ಐ ಡೈವರ್ಟೆಡ್ ಮೈ ಮೈಂಡ್ ಅಂಡ್ ನನ್ಗೆ ಒಳ್ಳೆ ಪ್ರಾಜೆಕ್ಟ್ ಬಂತು ತಮಿಳಲ್ಲಿ. ಅದಕ್ಕಂತ ಇಟ್ಸ್ ನಾಟ್ ದಟ್ ನಾನು ಕನ್ನಡ ಮಾಡೋದೇ ಇಲ್ಲ ಅಂತ ಅಲ್ಲ, ಐ ಡೆಫಿನೆಟ್ಲಿ ಡೂ. ಬಟ್ until unless ನನ್ನ ಇಮೇಜ್ ತಕ್ಕ ಹಾಗೆ ಕ್ಯಾರೆಕ್ಟರ್ ಬಂದ್ರೆ ಐ ವಿಲ್ ನಾಟ್ ಕಾಂಪ್ರಮೈಸ್ ವಿತ್ ಮೈ ಕ್ಯಾರೆಕ್ಟರ್. 2 ಹೀರೋಯಿನ್ಸ್ 3 ಹೀರೋಯಿನ್ಸ್ ಅಂಡ್ ಯು ನೋ. ಪ್ರಿಯಾ, ನಾನು ಕೇಳ್ಪಟ್ಟೆ ಕನ್ನಡದ ರಕ್ಷಣಾ ವೇದಿಕೆ ಅಧ್ಯಕ್ಷೆ ನೀವು ಅಂತ. ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಹೇಗ್ ಅನ್ಸುತ್ತೆ ಇಷ್ಟೊಂದು ದೊಡ್ಡ ಮರ್ಯಾದೆ ನಿಮಗೆ ಕೊಟ್ಟಿದ್ದಾರೆ? ಇಲ್ಲ, ನಿಜವಾಗ್ಲೂ ಅದೊಂದು ಖುಷಿ ಅಂತಾನೆ ಹೇಳ್ಬೋದು. ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ನನಗೆ ಆ ಪೊಸಿಷನು. ನಾನು ಅವ್ರ ಪ್ರೋಗ್ರಾಮ್ಸ್ ತುಂಬಾ ಅಟೆಂಡ್ ಮಾಡ್ತಿದ್ದೆ. ಯಾಕಂದ್ರೆ ನಾವು ಅಷ್ಟೇ, ಇವಾಗ ಏನಾದ್ರೂ ಒಂದ್ ಕಡೆ ಅನ್ಯಾಯ ಆಗಿದೆ ಅಂದ್ರೆ ನಾವು ಹೋರಾಡ್ತೀವಿ, ನ್ಯಾಯಕ್ಕೋಸ್ಕರ ನಾವು ಹೋರಾಡ್ತೀವಲ್ವಾ. ಸುಮಾರು ಕಡೆ ಸುಮಾರು ಫಂಕ್ಷನ್ ಅಲ್ಲಿ ನಾನು ಅದ್ರಲ್ಲಿ ಅಬ್ಸರ್ವ್ ಮಾಡಿದ್ದಂದ್ರೆ, ಇವಾಗ ನೋಡಿ ನಮ್ಮ ಭಾಷೆಗೆ ನಾವು ಹೋರಾಡ್ಬೇಕು, ನಮ್ಮ ನೀರಿಗೆ ನಾವು ಹೋರಾಡ್ತಾ ಇದೀವಿ. ಇವಾಗ ನೀವು ಅವಾಗ್ಲೇ ಹೇಳ್ದಂಗೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರನ್ನ ಓಡಿಸ್ಬಿಟ್ಟು ಬೇರೆಯವ್ರನ್ನ ತಂದಿಡೋ ತರ ಪರಿಸ್ಥಿತಿ ಬಂದ್ಬಿಡುತ್ತೆ ಕರ್ನಾಟಕದಲ್ಲಿ. ನಮ್ಮ ಕನ್ನಡ ಭಾಷೆನೇ ನಮ್ಮ ಬೆಂಗಳೂರಿನಲ್ಲಿ ಎಲ್ಲೋ ಕೆಲವೊಂದ್ ಕಡೆ ಕನ್ನಡ ಭಾಷೆ ಮಾತಾಡಿದ್ರೇನೆ ಅವಮಾನ ಅನ್ನೋ ರೀತಿಯಲ್ಲಿ ಇವತ್ತು ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಮ್ತನ ನಾವು ಉಳಿಸ್ಕೋಬೇಕು. ಅದಕ್ಕೆ ಒಂದು ಸಂಘಟನೆಗಳು ಬೇಕು, ಕನ್ನಡ ಪರ ಸಂಘಟನೆಗಳು ಬೇಕಾದಷ್ಟಿದೆ. ಅದ್ರಲ್ಲೂ ಇವಾಗ ಏನಾದ್ರೂ ಅನ್ಯಾಯ ಆಗಿದೆ ಅಂದ್ರೆ ಫಸ್ಟ್ ಬರೋದು ರಕ್ಷಣಾ ವೇದಿಕೆ. ಸೊ ಹಾಗಾಗಿ ನನಗೆ ಅವರ ಆ ಒಂದು ಎಫರ್ಟ್ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಅವರು ಫಸ್ಟ್ ನನ್ಗೆ ಆ ಪ್ರಪೋಸಲ್ ಕೊಟ್ಟಿದ ತಕ್ಷಣ ಸ್ವಲ್ಪ ಯೋಚನೆ ಮಾಡಿದೆ. ಬಿಕಾಸ್ ನಂಗೆ ಬೇರೆ ಪಾಲಿಟಿಕ್ಸ್ ಕೂಡ ತುಂಬಾ ಆಫರ್ಸ್ ಇತ್ತು. ನನ್ಗೆ ಇವಾಗಲೇ ಯಾವುದಕ್ಕೂ ಹೋಗೋ ಇಂಟ್ರೆಸ್ಟ್ ಇಲ್ಲ. ನನಗೆ ಸಿನಿಮಾದಲ್ಲೇ ನನ್ಗೆ ಬೇಕಾದಷ್ಟು ಕನಸುಗಳಿದೆ, ಅದನ್ನೆಲ್ಲ ನಾನು ಕಂಪ್ಲೀಟ್ ಮಾಡೋಕ್ಕೆ ನಂಗೆ ಟೈಮ್ ಬೇಕು. ಅವರು ತುಂಬಾ ಫೋರ್ಸ್ ಮಾಡಿ, ಇಲ್ಲ ನಿಮ್ಗೆ ಆ ಒಂದು ಕೆಪಾಸಿಟಿ ಇದೆ, ನೀವು ಮಾಡಿ ಅಂತ ಹೇಳಿದ್ಮೇಲೆ ನಾನು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡೆ. ಖುಷಿ ಅನ್ಸುತ್ತೆ ನಿಜವಾಗ್ಲೂ ಅದ್ರ ಬಗ್ಗೆ. ಯಾಕಂದ್ರೆ ನಮಗೂ ಏನಾದ್ರೂ ಆ ಒಂದು ಪವರ್ ಬೇಕಲ್ವಾ. ನಮ್ಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಮಹಿಳೆಯರಿಗೆ ಅನ್ಯಾಯ ಆದಾಗ ಯಾರು ಕೆಲವೊಬ್ರು ಹೊರಗಡೆ ಹೇಳ್ಕೊಳಕ್ಕೆ ಒಂಥರ ಹೆಸ್ಟೇಟ್ ಮಾಡ್ಕೋತಾರೆ, ಎಲ್ಲ ವಿಷಯಗಳನ್ನು ಹೇಳ್ಕೊಳಲ್ಲ. ಈ ತರ ಒಂದು ಸಂಘಟನೆ ಇದ್ದಾಗ ಈಸಿಯಾಗಿ ಹೇಳ್ಕೊತಾರೆ, ಅವ್ರಿಗೊಂದು ನ್ಯಾಯ ಸಿಕ್ಕತ್ತಲ್ವಾ. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಖುಷಿ ಅನ್ಸುತ್ತೆ. ಒಂದು ರಾಜ್ಯ ಪ್ರಶಸ್ತಿಗೋಸ್ಕರ ಒಂದ್ ಸ್ವಲ್ಪ ಹೋರಾಟ ನಡೆದಿತ್ತು. ಸೊ ಅದ್ರ ಬಗ್ಗೆ ನನ್ಗೆ ಹೇಳಿ. ಏನ್ ಅನ್ಸಿತ್ತು? ಏನಕ್ಕೆ ನಿಮ್ಗೆ ಅನ್ಯಾಯ ಆಗಿತ್ತು ಅಂತ ಅನ್ನಿಸ್ತಾ, ಅಥವಾ ನಿಮ್ಗೆ ಆ ಪ್ರಶಸ್ತಿ ನಿಮ್ಗೆ ಬರ್ಬೇಕಿತ್ತು ಅಂತ ಅನ್ನಿಸ್ತಾ? ವಾಟ್ ವಾಸ್ ದ ರಿಯಲ್ ಆನ್ಸರ್ ಮಾಡ್ಬೇಕಾ? ದಯವಿಟ್ಟು ಮಾಡಿ. ಇಲ್ಲ, ಆಕ್ಚುಲಿ ಅದು ಏನಂದ್ರೆ, ನನಗೆ ಪ್ರಶಸ್ತಿ ಬರೋದು ಮುಖ್ಯ ಆಗಿರ್ಲಿಲ್ಲ. ಅಲ್ಲಿ ನ್ಯಾಯಬದ್ಧವಾಗಿ ಯಾರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಅದಕ್ಕೆ ಯಾರು ಒಂದು ಅರ್ಹರಿರ್ತಾರೆ, ಆ ಅರ್ಹತೆ ಇರೋರಿಗೆ ಅಷ್ಟೇ ಆ ಪ್ರಶಸ್ತಿ ಬರ್ಬೇಕೇ ಹೊರತು ಅರ್ಹತೆ ಇಲ್ದಿರೋರ್ಗೆಲ್ಲ ಸುಮ್ಮನೆ ಇವರು ಮೋಸ ಮಾಡ್ಕೊಂಡು ಇವರಿಗೆ ಇಷ್ಟ ಬಂದವ್ರಿಗೆ ಲಾಬಿ ಮಾಡ್ಕೊಂಡು ಪ್ರಶಸ್ತಿ ಕೊಡೋದು ತುಂಬಾ ತಪ್ಪು. ಸೊ ಹಾಗಾಗಿ ನಾನು ಅದ್ರ ವಿಷಯವಾಗಿ ನಾನು ಹೋರಾಡಿದೆ. ನಂಗೆ ಪ್ರಶಸ್ತಿ ಬರ್ಲಿಲ್ಲ, ಅವ್ರಿಗೆ ಕೊಟ್ಟರು ನನಗೆ ಕೊಟ್ಟಿಲ್ಲ ಅನ್ನೋದಲ್ಲ. ಐ ಆಮ್ ನಾಟ್ ಎ ಚೈಲ್ಡ್. ನಾನು ಇಂಡಸ್ಟ್ರಿಗೆ ಬಂದು 12 ವರ್ಷ ಆಯ್ತು. ಆಯ್ತಾ, ಇದುವರೆಗೂ ಇವಾಗ ಕನ್ನಡ ಇಂಡಸ್ಟ್ರಿನಲ್ಲಿ ನಾನು ಫಸ್ಟ್ ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ, ಮತ್ತೆ ಓನ್ ವಾಯ್ಸ್ ಡಬ್ಬಿಂಗ್ ಮಾಡಿದ್ದೀನಿ, ಆಕ್ಷನ್ ಮಾಡಿದ್ದೀನಿ. ಇಷ್ಟೆಲ್ಲ ಕ್ಯಾಟಗರಿನಲ್ಲಿ ವರ್ಕ್ ಮಾಡಿರೋ ಅಂತ ಯಾವುದೇ ಆರ್ಟಿಸ್ಟ್ ಇರಲಿಲ್ಲ. ಸೊ ಮತ್ತೆ ಒಂದು ಕನ್ನಡದ ಹುಡುಗಿ, ಅದು ನಮ್ಮ ಒಂದು ರಾಜ್ಯ ಪ್ರಶಸ್ತಿ ಕರ್ನಾಟಕದ್ದು. ಇಂಥ ಒಂದು ಪ್ರತಿಭೆನ ಗುರುತಿಸ್ತಿದ್ಮೇಲೆ ಬೇರೆದು ಗುರುತಿಸಿದಾರಲ್ಲ, ಅದಕ್ಕೆ ಕಾರಣ ಕೊಡ್ಬೇಕು ಅವರು. ಇವಾಗ ಫುಲ್ ಕರೆಕ್ಟ್ ಆಗಿ ಸ್ಟೇ ಆಗಿದೆ ಅದು. ಅಲ್ಲಿ ವಿಚಾರಣೆ ನಡೆದು ಯಾರಿಗೂ ಪ್ರಶಸ್ತಿ ಕೊಡೋ ಹಾಗಿಲ್ಲ. ಇವಾಗ ಪ್ರಶಸ್ತಿ ಬಂದಿರೋರು ಯಾರ ಮೇಲೂ ನನಗೆ ಯಾವುದೇ ರೀತಿಯಾದಂತ ಒಂದು ಪರ್ಸನಲ್ ಗ್ರಿಚ್ ಖಂಡಿತ ಇಲ್ಲ. ಯಾರ ಮೇಲೂ ನನಗೆ ಬೇಸರ ಇಲ್ಲ. ಓಕೆ. ಸೊ ನೀವು ಆ ಒಂದು ಹೋರಾಟ ಮಾಡಿದಾಗ, ಸೊ ಇಂಡಸ್ಟ್ರಿ ಅವ್ರು ಯಾರು ಫೋನ್ ಮಾಡಿ ಯಾಕೆ ಹೀಗೆ ಮಾಡ್ತಿದ್ದೀರಾ ಏನು, ಅಥವಾ ಯಾರು ಸಪೋರ್ಟ್ ಮಾಡಿದಾಗ್ಲಿ ಆ ತರ ಏನಾದ್ರು ಇದೆಯಾ? ತುಂಬಾ ಸ್ಪೆಷಲಿ ಪ್ರೊಡ್ಯೂಸರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಯಾರು ಸಪೋರ್ಟ್ ಮಾಡಿದ್ರು, ಯಾರು ಸಪೋರ್ಟ್ ಮಾಡ್ಲಿಲ್ಲ ಅದನ್ನು ಹೇಳಿ. ಎಲ್ಲರ ಹೆಸರು ಹೇಳೋದು ಸಮಂಜಸ ಅಲ್ಲ. ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಲ್ಲ, ಅದು ತುಂಬಾ ಜನ ಪ್ರೊಡ್ಯೂಸರ್ಸ್ ಮಾಡಿದ್ರು. ಆಮೇಲೆ ತುಂಬಾ ಜನ ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ನನ್ಗೆ ತುಂಬಾ ದಿನದಿಂದ ನಮ್ಮ ಸಿನಿಮಾಗ್ ಬರ್ಬೇಕಿತ್ತು, ನಮ್ ಸಿನಿಮಾ ಕೊಟ್ಟಿಲ್ಲ, ನಮ್ ಸಿನಿಮಾಗ್ ಅನ್ಯಾಯ ಆಗಿದೆ ನೋಡಿ, ಈ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಆದ್ರೆ ಇಲ್ಲಿ ರಾಜ್ಯ ಪ್ರಶಸ್ತಿಗೆ ಗುರ್ತಿಸಿಲ್ಲ ನಮ್ ಸಿನಿಮಾನ ಅಂತ ಕೆಲವೊಬ್ರು ಫೋನ್ ಮಾಡಿ ಹೇಳಿದ್ದಿದೆ. ನಮ್ಮ ಅರ್ಜಿನೂ ನಿಮ್ ಜೊತೆಗೆ ಸೇರಿಸ್ಕೊಳ್ಳಿ, ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ
ಪ್ರೊಡ್ಯೂಸರ್ಸ್ ಫೋನ್ ಮಾಡಿದ್ರು. ಆಮೇಲೆ ಬಸಂತ್ ಕುಮಾರ್ ಪಾಟೀಲ್ ಅವ್ರದ್ದು ಕೂಡ ಇದೇ ತರ ಪ್ರಾಬ್ಲಮ್ ಆಗಿತ್ತು. ಮತ್ತೆ ಆಮೇಲೆ ಬಸಂತ್ ಕುಮಾರ್ ಪಾಟೀಲ್ ಕೂಡ ನನಗೆ ಫೋನ್ ಮಾಡಿ ಮಾತಾಡಿ ಆಮೇಲೆ ಅವ್ರು ಕೂಡ ಕೋರ್ಟಿಗೆ ಹಾಕಿದ್ದಾರೆ. ಇವಾಗ ಅವ್ರದ್ದು ಇದೇ ರಾಜ್ಯ ಪ್ರಶಸ್ತಿ ವಿಚಾರಕ್ಕೆ ಅವ್ರದ್ದು ಸಹ ಕೋರ್ಟಲ್ಲಿ ಇದೆ. ಅವ್ರ ಸಿನಿಮಾಗೆ ಬರಬೇಕಿತ್ತು ಅಂತ ಪ್ರಾಬ್ಲಮ್ ಆಗಿ ತುಂಬಾ ಜನ ಪ್ರೊಡ್ಯೂಸರ್ಸ್ ಸಪೋರ್ಟ್ ಮಾಡಿದ್ರು. ಸೊ ಜನರಲ್ ಆಗಿ ಮಾತಾಡ್ತಾ CCL ಬಗ್ಗೆ ಮಾತಾಡೋಣ. ನೀವು CCL ನ ಹೋಸ್ಟ್ ಮಾಡ್ತಾ ಇದ್ರಿ, ಅಂದ್ರೆ ಒಂದು ಸೆಗ್ಮೆಂಟ್ ನ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಐ ಥಿಂಕ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಯಾವತ್ತೂ ಸ್ಟೇಡಿಯಂ ಒಳಗಡೆ ಹೋಗಿರ್ಲಿಲ್ಲ. ಹೌದಾ? ಕ್ರಿಕೆಟ್ ಫ್ಯಾನ್ ಅಲ್ವಾ? ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಕ್ರಿಕೆಟ್. ಆಸ್ ಇನ್ ಲೈಕ್ ಡಗ್ಔಟ್ ಏರಿಯಾ ತನಕ ಹೋಗಿರ್ಲಿಲ್ಲ ನಾನು. ವರ್ಸ್ ಕಮ್ ವರ್ಸ್ ಪಿಚ್ ತನಕ ಹೋಗಿರ್ಲಿಲ್ಲ ನಾನು. ಅದು ಫಸ್ಟ್ ಟೈಮ್ ನಾನು ಹೋಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಐ ವಾಕ್ಡ್ ಅಪ್ ಟು ದ ಪಿಚ್. ಅದು ಟಾಸ್ ಹಾಕೋಗ ದ ಕೈಂಡ್ ಆಫ್ ವೈಬ್ರೇಷನ್ ಐ ಫೆಲ್. ಅಲ್ಲಿದ್ದಾಗ ಎಲ್ಲರೂ ಹೇಳಿದ್ರು ನನಗೆ, ಸೀನಿಯರ್ ಕಾಮೆಂಟೇಟರ್ಸ್ ಎಲ್ಲ, ಪುಣ್ಯ ಮಾಡಿದೆ ನೀನು, ಯಾರು ಬರಕ್ಕಾಗಲ್ಲಮ್ಮ, ಇಲ್ಲಿ ತನಕ ಬರಕ್ಕಾಗಲ್ಲ, ಎಷ್ಟು ವರ್ಲ್ಡ್ ಕಪ್ಸ್ ನಡೆದಿದೆ, ಎಷ್ಟು ಜನ ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸ್ ಆಡಂತ ಗ್ರೌಂಡ್ ಇದು. ಸೊ ಆ ಪಿಚ್ ಅಲ್ಲಿ ನಿಂತಾಗ ವೆನ್ ದಿ ಪುಟ್ ದ ಟಾಸ್ ಫಸ್ಟ್ ಗೇಮ್ ಅಲ್ಲಿ, ದಟ್ ವಾಸ್ ಲೈಕ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ತುಂಬಾ ಜನ ಸ್ಟಾರ್ಸ್ ನ ಇಂಟರ್ವ್ಯೂ ಮಾಡಿದ್ರಿ ನೀವು, ಅಂದ್ರೆ ಕನ್ನಡದವ್ರು ಅಲ್ದಲೇ ತೆಲುಗು ಇಂಡಸ್ಟ್ರಿ ಅವರು ಅಷ್ಟೇ. ಸೊ ಏನ್ ಡಿಫ್ರೆನ್ಸ್ ಅನ್ನಿಸ್ತು ನಮ್ ಸ್ಟಾರ್ಸ್ಗೂ ಅವ್ರಿಗೂ? ಐ ಸ್ಟಿಲ್ ರಿಮೆಂಬರ್ ಐ ಇಂಟರ್ವ್ಯೂ ಚಾರ್ಮಿ. ಅವ್ರಿಗೆ ಐ ಡೋಂಟ್ ನೋ ವೈ ಅವ್ರಿಗೆ ಆ ಥರ ಆಟಿಟ್ಯೂಡ್ ಇತ್ತು, ಅದೇನೋ ಗೊತ್ತಿಲ್ಲ. ಶಿ ಫೆಲ್ಟ್ ಲೈಕ್ ಶಿ ಯುನೋ ಐ ಆಮ್ ದ ಬಾಸ್ ಕೈಂಡ್ ಆಫ್ ಅ ಥಿಂಗ್. ಸೊ ನನಗೆ ಅಲ್ಲಿದ್ದಾಗ 10 minutes ನಾನು ಅವ್ರ ಆಟಿಟ್ಯೂಡ್ ನೋಡಿದ್ನಲ್ಲ, ನನ್ಗೆ ಅದೊಂಥರ ಐ ಫೆಲ್ ರಿಯಲಿ ಯುನೋ ನಮ್ಮವರೇ ಬೆಟ್ರು ಅಂತ. Yes, because it just like that jumping around and ಒಂದು attitude, ಯಾರ ಹತ್ರನೂ ಮಾತಾಡ್ದಿರಾ ಇದು ಅದು. And interview ಬಂದಾಗ she didn't even expect ನಾನು ಆ ಕ್ವೆಶ್ಚನ್ ಕೇಳ್ತೀನಿ ಅಂತ. I started shooting. ಏನ್ ಕ್ವೆಶ್ಚನ್ ಕೇಳಿದ್ರಿ? ನಾನು ಫಸ್ಟ್ ಆಫ್ ಆಲ್ ಮಾತಾಡಿದ್ರು, ಯಾವ ಇಂಡಸ್ಟ್ರಿ, ಅಫ್ ಕೋರ್ಸ್ ಇಟ್ಸ್ ಮೈ ಇಂಡಸ್ಟ್ರಿ, ವಾಟ್ ಐ ಲೈಕ್ ದ ಬೆಸ್ಟ್ ಅಂತೆಲ್ಲ ಶುರು ಮಾಡಿದ್ರು. ಓಕೆ, ದೆನ್ ಆಫ್ಟರ್ ದಟ್ ಐ ಗೇವ್ ಇಟ್ ಅನದರ್ ಕ್ವೆಶ್ಚನ್. ಇಫ್ ಯು ವೇರ್ ಗಿವನ್ ಅ ಚಾನ್ಸ್, ದೆನ್ ವಿಚ್ ಆಕ್ಟರ್ ವುಡ್ ಯು ಡೇಟ್ ವಿತ್ ಇನ್ ತೆಲುಗು ಇಂಡಸ್ಟ್ರಿ ಅಂತ ಕೇಳಿದೆ, ಇನ್ ದ ಟೀಮ್. She was like literally, oh my God, she's like, that I would probably think, I need to think which actor, but I don't know, she started stammering. Okay. She couldn't answer only. ಅವ್ರಿಗೆಲ್ಲ ಬರೀ ಜಂಬಾ ಜಾಸ್ತಿ ಅಂತ. ಅದಾದ್ಮೇಲೆ ಅವ್ರು ಹೇಳಿದ್ರು, ನಾನು ಯೋಚನೆ ಮಾಡ್ಬೇಕು. ದೆನ್ ಇಮಿಡಿಯೇಟ್ಲಿ I said, ನೀವು ಯಾರು ಬೇಕಾದ್ರೂ ಡೇಟ್ ಮಾಡಿ, ನೆಕ್ಸ್ಟ್ ಕ್ವೆಶ್ಚನ್ I'll go. I just said it and she heard that also. Okay. So it's like that very attitude. And Shreyan ಮಾಡ್ಲಿಲ್ಲ, but Charmi and Sonia Agarwal, some of the Tamil industry. CCL ಪಾರ್ಟೀಸ್ ಎಲ್ಲ ಅಟೆಂಡ್ ಮಾಡಿದೀರಾ ಅಂತ ಅನ್ಕೋತೀನಿ. ಸೊ ಹೇಗಿತ್ತು ಅಲ್ಲಿ ಮಜಾ ಮಸ್ತಿ? ಅದು ಹೇಳಬೇಕಾ? ಡೆಫಿನೆಟ್ಲಿ ನಮ್ಗೆ ಅಂದ್ರೆ ಹೇಳ್ಬೇಕಾ? ಇಲ್ಲ, ಡೆಫಿನೆಟ್ಲಿ ರಿಯಲ್ ಆಗಿ ನಾವು ಕಾಯ್ತಾ ಇದ್ದೀವಿ. ರಿಯಲ್ ಶೋ, ರಿಯಾಲಿಟಿ ಶೋ ರಿಯಲ್ ಆಗಿ. ತಮಿಳವರು ಇರ್ಬೋದು, ಮುಂಬೈಸ್ ಆಗಿರ್ಬೋದು, ನಮ್ ಕನ್ನಡದವ್ರಾಗಿರ್ಬೋದು, ಫೀಲ್ಡ್ ಮೇಲೆ ತುಂಬಾ ಅಂದ್ರೆ ಒಳಗೆ ಆಚೆ ಫ್ರೆಂಡ್ಸ್ ಆಗಿದ್ರು ಒಳಗದಿದ್ದೇ ಇರುತ್ತಲ್ವಾ? ಹೌದು. ಸೊ ಪಾರ್ಟಿ ಮಾಡ್ಬೇಕಾದ್ರೆ ಇರ್ಲಿಲ್ಲ ಆತರ. ಫೀಲ್ಡ್ ಅಲ್ಲಿ ಅಷ್ಟೇನೆ ಅದೊಂದು ಇರೋದು, ಅವ್ರದ್ದು ಡಗೌಟ್ ಸಪ್ರೇಟ್, ನಮ್ ಡಗೌಟ್ ಸಪ್ರೇಟ್ ಅಂತ. ಪಾರ್ಟಿ ಮಾಡೋವಾಗ ಅದು ಎಲ್ಲಿಂದ ಐ ಡೋಂಟ್ ನೋ ಅದೊಂದು ಸ್ಪಿರಿಟ್ ಬಂದ್ಬಿಡೋದು ಗೊತ್ತಿಲ್ಲ. ಎಲ್ಲ ಪ್ಯಾಕಪ್ ಆಗಿ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಒಬ್ಬೊಬ್ರಾಗ್ ಬರೋರು ಕೆಳಗೆ. ಎವ್ರಿಬಡಿ ಯೂಸ್ ಟು ಕಮ್, ಬೆರ್ಸ್ಕೊಂಡು ಪಾರ್ಟಿ ಮಾಡೋದು. ಎಸ್, ಡ್ಯಾನ್ಸ್ ಏನ್ ಕೇಳ್ಬೇಕು. ಓ ಮೈ ಗಾಡ್, ನನ್ ಸ್ಕ್ರೀನ್ ಅಲ್ಲೂ ನೋಡಲ್ಲ ಆ ತರ ಡ್ಯಾನ್ಸ್. ಓಕೆ, ಬಟ್ ನಮ್ಮವ್ರು ಸೋತಾಗ ಹೆಂಗಿರ್ತಿತ್ತು ಪಾರ್ಟಿ? ಸೋತಾಗ ಇಫ್ ಐ ಹ್ಯಾವ್ ಟು ಟೆಲ್, ಸುದೀಪ್ ವಾಸ್ ದ ಕ್ಯಾಪ್ಟನ್ ಅಂಡ್ ಆಕ್ಚುಲಿ ಫೈನಲ್ಸ್ ಇಫ್ ಐ ಆಮ್ ನಾಟ್ ರಾಂಗ್ ನೀವು ಹೋಸ್ಟ್ ಮಾಡ್ಬೇಕಾದ್ರೆ ಸೋತಿದ್ರು ಮ್ಯಾಚ್. ನಾನು ಇದ್ದೆ ಅಲ್ಲಿ, ತುಂಬಾ ಒಂದು ನೋವಿನ ಸಿಚುವೇಶನ್. ವೆರಿ ಪೇನ್ಫುಲ್ ಬಿಕಾಸ್ ನಾನು ಆ ಮೂಮೆಂಟ್ ಡಗ್ಔಟ್ ಅಲ್ಲಿ ಇದ್ದೆ ನಾನು. ಅಂಡ್ ಐ ಸಾ ಎಕ್ಸಾಕ್ಟ್ಲಿ, ನಾನು ನೋಡ್ದೆ ಏನಾಯ್ತು ಅಲ್ಲಿ ಅಂತ. ಅವಾಗ ಒಬ್ಬೊಬ್ಬರ ಮುಖನೂ ಅದು ಹೆಂಗ್ ಚೇಂಜ್ ಆಯ್ತು, ದಟ್ ಆಂಗರ್, ಎಸ್ಪೆಷಲಿ ಸುದೀಪ್ಗೂ ವಿಶಾಲ್ಗೆ ನಡೆದ ಜಗಳ ಡ್ರೆಸ್ಸಿಂಗ್ ರೂಮ್ ಅಲ್ಲಿ, ದಟ್ ವಾಸ್ ಲೈಕ್ ಸ್ವಲ್ಪ. ಏನ್ ಜಗಳ ಆಯ್ತು ಆಕ್ಚುಲಿ? ಸಿ ಬೈ ಚೀಟ್ ಗೆದ್ದಿದ್ದವರು, ಇಫ್ ಯು ನೋ. there was a last over or something and it was last ball. Karthik ಅನ್ಸುತ್ತೆ, ಕಾರ್ತಿಕ್ ಬ್ಯಾಟಿಂಗ್ ಮಾಡ್ಬೇಕಾಗಿತ್ತು and it wasn't out but out ಮಾಡಿದ್ರು. ಸೊ ಆ ಕೋಪ ಮೊದ್ಲೇ ಇತ್ತು. ಬಟ್ somehow they ಸರಿ ಹೋಗೋಣ ಗೆದ್ರು. ಗೆದ್ದ ನಂತರನು they were quiet. ಸುದೀಪ್ ಎಲ್ಲರೂ ಕ್ವೈಟ್ ಆಗಿದ್ರು. ಬಟ್ ವಿಶಾಲ್ and that one more ವಿಕ್ರಾಂತ್ ಅವ್ರ ಕಡೆ ಅವರೆಲ್ಲ they took a big round, stadium round ತಗೊಂಡು ಖುಷಿಯಲ್ಲಿ ಡಗ್ಔಟ್ ಹತ್ರ ಬರೋವಾಗ they did this. Okay. And Vikrant, he showed a very bad sign ಕೈಯಲ್ಲಿ. ಅದು ಅಂಬಿ ಮಾಮ ಕುತ್ಕೊಂಡಿದ್ರು ಡಗ್ಔಟ್ ಅಲ್ಲಿ, ಕೆನಿ ಸರ್ ಇದ್ರು, ಎಲ್ಲರೂ ಇದ್ರು, ಸುದೀಪ್ ಇದ್ರು, ಎಲ್ಲರೂ ಮುಂದೆ ಬಂದಂಗ್ ಮಾಡ್ಬಿಟ್ಟು ಹೋದ್ರು. ಸುದೀಪ್ ಲಾಸ್ಟ್ ಇಟ್. ಹೆಂಗ್ ಕೋಪ ಬಂತು ಅವ್ರಿಗೆ ಅಂದ್ರೆ, ಹಿ ಜಸ್ಟ್ ವೆಂಟ್ ಸ್ಟೇಡಿಯಂಗೆ, ಹಿಂಗೆ ಹೋದ್ರು. ಅದು ಹೋಗಿದ್ದು ಅಂದ್ರೆ ಹೊಡಿಯಕ್ ಹೋದ್ರು. ಆ ರಭಸಕ್ಕೆ ಹೋದಾಗ ಇಮಿಡಿಯೇಟ್ ಆಗಿ ಆ ಸ್ಕ್ವಾಡ್ಸ್, ಆ ಸೆಕ್ಯೂರಿಟಿ ಎಲ್ಲ ಬಂದಿದೆ ಬ್ಲಾಕ್ ಟಿಪ್.
So that kind of we felt bad, you know, our pain that was so already ಸೋತಿದೀವಿ ಮ್ಯಾಚ್. ಅದಾದ್ಮೇಲೆ ಈ ತರ ಬಂದ್ಬಿಟ್ಟು ಒಂದು ಜೆಸ್ಚರ್ ಮಾಡೋದಂದ್ರೆ ಇಟ್ ವಾಸಂಟ್ ಆಕ್ಚುಲಿ ದಟ್ ಅಪ್ರಿಷಿಯೇಟಬಲ್. ಅದಾದ್ಮೇಲೆ ಒಬ್ಬೊಬ್ರು ದೇ ಜಸ್ಟ್ ವೆನ್ ಆಫ್ ಟು ದ ಇದಕ್ಕೂ ಪ್ರೆಸೆಂಟೇಷನ್ಗೂ ದೇ ಡಿಡ್ಂಟ್ ಸ್ಟೇ ಬ್ಯಾಕ್. ಕರೀತಿದ್ದಾರೆ KB ಟೀಮ್ ಎಲ್ಲಿ, obviously ಸುದೀಪ್ ಹ್ಯಾಸ್ ಟು ಕಮ್ ಫಾರ್ ದ ಲಾಸ್ಟ್ ಪ್ರೆಸೆಂಟೇಷನ್. ಅವ್ರು ನಾನು ಹೋಗಲ್ಲ, ನಾವ್ ಯಾರು ಹೋಗಲ್ಲ, ನನ್ ಆಫ್ ಅಸ್ ಫ್ರಮ್ ದ ಟೀಮ್ ಆರ್ ಗೋಯಿಂಗ್ ಡೌನ್. ಅದಾದ್ಮೇಲೆ ಅಲ್ಲಿಂದ ಬರ್ತಾನೆ ಇದೆ, ಏನೋ ಕಾಲ್ ಫಾರ್ ಬನ್ನಿ 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 ಅಂತ. ದೆನ್ ಈಸ್ ಲೈಕ್ ನೋ, ದೆನ್ ಅಂಬಿ ಮಾಮ ಅಲ್ಲ ಏನೋ ಇಂಟರ್ಫಿಯರ್ ಆಗಿ ಏನಿದು. ಸುದೀಪ್ ಇಸ್ ಲೈಕ್ ನಾನು ಹೋಗಲ್ಲ, ಸಾರಿ ಕೇಳ್ಬೇಕು ಅಂತ. ದೆನ್ ಹೀ ಕೇಮ್, ವಿಶಾಲ್ ಕೇಮ್, ಅಂಡ್ ಅದು ಹೆಂಗೆ ಆ ಮೂಮೆಂಟ್ ಅಲ್ಲಿ ವಿಶಾಲ್ಗುನು ಇವನ್ ಹಿ ವಾಸ್ ಬ್ರೋಕ್ ಔಟ್ ಅಂಡ್ ಅದು ಇಟ್ ವಾಸ್ ಆಲ್ಮೋಸ್ಟ್ ಇಟ್ ವಾಸ್ ಗೋಯಿಂಗ್ ಟು ಫೈಟ್. ಐ ಮೀನ್ ಅಂದ್ರೆ ಇನ್ನೊಂದು ಚೂರ್ ಏನಾದ್ರೂ ಅವರು ಸ್ಟಾಪ್ ಮಾಡಿರ್ಲಿಲ್ಲ ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿರೋದು. ದಟ್ ಇಶ್ಯೂ ಹೋಗ್ಬಿಟ್ಟಿತ್ತು. ವಿಶಾಲ್ ಅಂಡ್ ಸುದೀಪ್ ಲಿಟ್ರಲಿ ಲೈಕ್ ದಿಸ್, ಏನು ಕಾಲರ್ ಹಿಡ್ಕೊಬೇಕು ಅಷ್ಟೇ. ಫಿಲ್ಮ್ ಸೀನ್ ಕಾಣಿಸ್ತಿತ್ತು. ನಾನು ಅಲ್ಲೇ ಹಿಂದೆ ನಿಂತಿದ್ದೀನಿ. ಲೈಕ್ ಓಕೆ ಇಬ್ರು ಹೆಂಗ್ ಕಿರ್ಚಾಡ್ತಿದ್ದಾರೆ ಅಂದ್ರೆ ದೆನ್ ಇಟ್ ವಾಸ್ ಲೈಕ್ ಆರ್ಯ ಹೂ ಕೇಮ್ ಇನ್ ಬಿಟ್ವೀನ್. ಆರ್ಯ ಬಂದ್ಬಿಟ್ಟು ವಿಶಾಲ್ ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ ಗೊತ್ತಾ, ಸುದೀಪ್ ಅದು ಸುದೀಪು ಇಸ್ ನಾಟ್ ಸಮ್ ಆಕ್ಟರ್, ಸುದೀಪು ಕಂಟ್ರೋಲ್ ಯುವರ್ ಟೆಂಪರ್ ಅಂತ ಆರ್ಯ ವಾಸ್ ಲೈಕ್ ಕಂಟ್ರೋಲ್ ಮಾಡಿದ. ಅವ್ನ ಮಧ್ಯ ಬಂದಿರ್ಲಿಲ್ಲ ಅಂದ್ರೆ ಆರ್ಯ ಇಬ್ರು ನಿಜವಾಗ್ಲೂ ಒಂದೊಂದು ಪಂಚ್ ಕೊಟ್ಟಿರೋರು ಆ ಲೆವೆಲ್ಗೆ ಹೋಗ್ಬಿಟ್ಟಿತ್ತು. ಪ್ರಿಯಾ ಅವರೇ, ಒಂದು ಹೀರೋ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಎಕ್ಸ್ಪೋಜರ್ ತುಂಬಾ ಜಾಸ್ತಿ ಕೊಡ್ತಾರೆ. ಪ್ರೊಡ್ಯೂಸ್ ಇವರೇ ಅಂತೆ, ಆಕ್ಟಿಂಗ್ ಇವರೇ ಅಂತೆ, ಡೈರೆಕ್ಟ್ ಇವರೇ ಅಂತೆ ಅಂತ ತುಂಬಾ ಹೈಪ್ ಮಾಡಿ ಮಾತಾಡ್ತಾರೆ. ಅದೇ ಒಂದು ಹುಡುಗಿ ಮಾಡಿದಾಗ, ಒಂದು ಹೀರೋಯಿನ್ ಅದನ್ನೆಲ್ಲ ಮಾಡಿದಾಗ ಅಷ್ಟು ಎಕ್ಸ್ಪೋಜರ್ ಅದಕ್ಕೆ ಸಿಗಲ್ಲ ಅನ್ಕೋತೀನಿ ನಾನು. ಸೊ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ಏನಕ್ಕೆ ಆ ರೀತಿ ಒಂದು ತಾರತಮ್ಯ ಮಾಡ್ತಾರೆ ಅಂತ ಇದುವರೆಗೂ ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಬಟ್ ದಟ್ ಈಸ್ ಟ್ರೂ. ಯಾಕಂದ್ರೆ ಇವಾಗ ಒಬ್ರು ತುಂಬಾ ಕಡಿಮೆ ಆಕ್ಟರ್ ಬಂದು ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಮಾಡ್ಕೊಂಡು ಮಾಡಿರೋಂಥವ್ರು ತುಂಬ ಕಮ್ಮಿ ಇಂಡಸ್ಟ್ರಿಲಿ. ಫಸ್ಟ್ ರವಿ ಸರ್ ಈಸ್ ಗ್ರೇಟ್, ನನ್ನ ಫೇವ್ರೆಟ್ ಹೀರೋ. ಅವ್ರು ಮಾಡಿದ್ರು, ಅವರು ಪ್ರೇಮಲೋಕ ಆ ಥರ ಮಾಡಿದ್ಮೇಲೆ ಅವ್ರು ಏನು ಅಂತ ಜನಕ್ಕೆ ಗುರುತಿಸ್ಕೊಂಡಿದ್ದು ಗೊತ್ತಾಗಿದ್ದು. ಆಮೇಲೆ ಸುದೀಪ್ ಅವ್ರು ಮಾಡಿದ್ರು, ಡೈರೆಕ್ಟ್ ಮಾಡಿಕೊಂಡು ಅವ್ರದ್ದೇ ಓನ್ ಬ್ಯಾನರ್ ಮಾಡಿ ಪ್ರೊಡ್ಯೂಸ್ ಮಾಡಿಕೊಂಡು ಮಾಡಿದ್ರು. ಆದರೆ ಹುಡುಗರಿಗೆ ಆ ಒಂದು ಸಿಗೋವಂಥ ಒಂದು ಎಕ್ಸ್ಪೋಜರು ಒಂದು ಹುಡುಗಿ ಮಾಡಿದಾಳಂದ್ರೆ ಆ ಒಂದು ಎಕ್ಸ್ಪೋಜರ್ ಸಿಗಲ್ಲ. ಈವನ್ ತುಂಬ ಫೀಮೇಲ್ ಡೈರೆಕ್ಟರ್ಸೇ ತುಂಬ ಕಮ್ಮಿ ಇದ್ದಾರೆ. ವಿಜಯಲಕ್ಷ್ಮಿ ಸಿಂಗ್ ಅವರು ಇದ್ದಾರೆ, ಕವಿತಾ ಲಂಕೇಶ್, ಸುಮನಾ ಕಿತ್ತೂರ್, ನಾನು ಬಿಟ್ರೆ ಬೇರೆ ಇನ್ಯಾರು ಅಷ್ಟು ಇಲ್ಲ ಫಿಮೇಲ್ ಡೈರೆಕ್ಟರ್ಸ್. ಆದರೆ ಅವರಿಗೆ ಈ ಒಂದು ಎಕ್ಸ್ಪೋಜರ್ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ನಿಜವಾಗ್ಲೂ. ಯಾಕೆ ಆ ಥರ ಮಾಡ್ತಾರೆ? ಯಾಕಂದ್ರೆ ಅವರಷ್ಟೇ ನಾವು ಎಫರ್ಟ್ ಹಾಕಿರ್ತೀವಿ, ಅವರಷ್ಟೇ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ. ಇವಾಗ ನನ್ನ ಜಂಬದ ಹುಡುಗಿ 100 days ಆಯಿತು ಸಿನಿಮಾ, 125 days ಆಯಿತು. ಬಿಂದಾಸ್ ಹುಡುಗಿ 100 days ಆಯಿತು. ಯಾರ ಹೊಸಬ್ರು ಆ್ಯಕ್ಟ್ರು ಇವಾಗ ನಾನು ಡೈರೆಕ್ಟರ್ ಆಗ್ತೀನಿ ಅಂದ್ರೆ ಅವ್ರು ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆನೇ ಅಷ್ಟು ಪಬ್ಲಿಸಿಟಿ ತೊಗೊಂಡಿರ್ತಾರೆ. ಡೈರೆಕ್ಟ್ ಮಾಡಿ ಪ್ರೂವ್ ಮಾಡಿರೋರ್ಗೂ ಆ ಒಂದು ಎಕ್ಸ್ಪೋಜರ್ ಸಿಕ್ಕಿರಲ್ಲ. ಯಾಕೆ ಹಾಗೆ ಅಂತ ನಿಜ ನನಗೆ ಗೊತ್ತಿಲ್ಲ. ಓಕೆ, ಸೊ ಪರ್ಸನಲ್ ಕ್ವೆಶನ್ಸ್ ತಗೋತಾ. ಸೊ ಮದ್ವೆ ಎಲ್ಲ ಯಾವಾಗ? ಇಲ್ಲಪ್ಪ, ಸದ್ಯಕ್ಕೆ ಯಾರು ಆ ಥರ ಸಿಕ್ಕಿಲ್ಲ. ಹೌದಾ? ಹುಡುಕಾಟ ಇದೆಯಾ? ಆ ಥರ ಏನಿಲ್ಲ, ಅದಕ್ಕೆ ಸಮಯನೇ ಇಲ್ವಲ್ಲ. ಓಕೆ, ಸಮಯ ಸಿಕ್ಕಿಲ್ಲ. ಸಮಯ ಸಿಕ್ಕಿದ್ರೆ ಗ್ಯಾರಂಟಿ. ಆ ಥರ ಹುಡುಗ ಏನಾದರೂ ಸಿಕ್ಕಿದ್ರೆ ಅದೇ ಆ ಥರ ಸದ್ಯಕ್ಕೆ ನಮ್ಗೆ ಬೇಕಾಗಿರೋ ಥರ, ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಇರೋ ಥರ ಹುಡುಗ ನಿಮ್ಗೂ ಜಂಬದ ಹುಡುಗನೇ ಬೇಕಾ ಅಥವಾ ಲೇಡಿ ರ್ಯಾಂಬೋ ತರ ಇರ್ಬೇಕಾ ಅವ್ರು? ಅಥವಾ ಇಲ್ಲ, ಖಂಡಿತ ಇಲ್ಲ, ವೆರಿ ಸಾಫ್ಟ್ ಗರ್ಲ್. ತುಂಬಾ ನಮ್ಮ ಜಂಬದ ಹುಡುಗಿಗೆ ರಿಯಲ್ ಲೈಫ್ ಅಲ್ಲಿ ಅಷ್ಟೊಂದು ಜಂಬ ಇಲ್ಲ. ನಿಮ್ಗೆ ಏನಾದ್ರು ಒಳ್ಳೆ ಹಾರ್ಟ್ ಇರೋ ಮಾಡ್ಬೇಕು ಅಂದ್ರೆ ಒಳ್ಳೆ ಹಾರ್ಟ್ ಇರೋ ಹುಡುಗ ಬೇಕಷ್ಟೇ. ಒಳ್ಳೆ ಹಾರ್ಟ್ ಇರೋ, ಜಂಬದ ಹಾರ್ಟ್ ಬೇಡ, ಒಳ್ಳೆ ಹಾರ್ಟ್, ಟೈಗರ್ ಹಾರ್ಟ್ ಬೇಕು. ಟೈಗರ್ ಹಾರ್ಟ್. ಸೊ ರೂಪಶ್ರೀ, ನೀನ್ ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ಡ್ಯುಯಲ್ ಹೀರೋಯಿನ್ ಸ್ಕ್ರಿಪ್ಟ್ಸ್ ಮಾಡ್ತಾ ಇದ್ದೆ, ಅಂದ್ರೆ ಇಬ್ರು ನಾಯಕಿಯರಿರುವಂತ ಸ್ಕ್ರಿಪ್ಟ್ಸ್. ಬಟ್ ಆಮೇಲೆ ಬರ್ತಾ ಬರ್ತಾ ಅಷ್ಟು ನೀನು ಅದಕ್ಕೆ ಒಪ್ಲಿಲ್ಲ. ಸೊ ಇದರಿಂದ ಇದಕ್ಕೆ ಅವಕಾಶಗಳೇ ಆಗಿತ್ತಾ ಅಥವಾ ಹೇಗೆ? ಇಲ್ಲ, ಆ ಥರ ಅಲ್ಲ. ನಾನು ಟ್ರೈ ಮಾಡಿದೆ. ಬಿಕಾಸ್ ಇಫ್ ಐ ಹ್ಯಾವ್ ಟು ಸೇ, ಒಂದು ಫಿಲ್ಮ್ ಹರೇ ರಾಮ್ ಹರೇ ಕೃಷ್ಣ ಐ ಡಿಡ್ ವಿತ್ ಪೂಜಾ ಗಾಂಧಿ. ಸೊ ಐ ಥಾಟ್ ನನ್ನ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿತ್ತು. ಬಟ್ ಅಲ್ಲೇನಾಗ್ಬಿಡ್ತು, ನನಗೆ ಡ್ಯೂಲ್ ಹೀರೋಯಿನ್ ಮಾಡೋದಕ್ಕಿಂತ ಜಾಸ್ತಿ ಅಲ್ಲಿ ಲಾಟ್ ಆಫ್ ಕ್ಲಾಶಸ್ ಶುರು ಆಯ್ತು. ಸೊ ನನ್ಗೆಲ್ಲೋ ಒಂದು ಅನ್ಕಂಫರ್ಟಬಲ್ ಈಗ ಡ್ಯೂಲ್ ಹೀರೋಯಿನ್ ಮಾಡೋದು. ಯಾವ ತರ ಕ್ಲಾಶಸ್? ಎಲ್ಲದರಲ್ಲೂ ಕ್ಲಾಶ್ ಶುರು ಆಯ್ತು. ಕಾಸ್ಟ್ಯೂಮ್ಸ್ ಅಲ್ಲಿ ಕ್ಲಾಶ್ ಆಯ್ತು, ನನ್ನ ಡೈಲಾಗ್ಸ್ ಅಲ್ಲಿ ಕ್ಲಾಶ್ ಆಯ್ತು. ಇಫ್ ಐ ಟು ಟೆಲ್ ಫ್ರಾಂಕ್ಲಿ, ಪೂಜಾ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ಎವ್ರಿಥಿಂಗ್. ನನ್ನ ಕಾಸ್ಟ್ಯೂಮ್ಸ್ ಏನಕ್ಕೆ ಮಾತ್ರ ಅಷ್ಟು ಗ್ಲಾಮರ್ ಆಗಿದೆ, ಯುನೋ, ಅವ್ರಿಗೆ ಮಾತ್ರ ಡೈಲಾಗ್ಸ್ ಏನಕ್ಕೆ ಅಷ್ಟು ರಫ್ ಆಗಿದೆ, ನಂದು ಯಾಕೆ ಇಷ್ಟು ಸಟ್ಲ್ ಆಗಿದೆ ಡೈಲಾಗ್ಸ್, ಅವ್ರದ್ದು ಮಾತ್ರ ಏನಕ್ಕೆ ಇಷ್ಟೊಂದು, ಇಟ್ ವಾಸ್ ಲಾಟ್ ಆಫ್ ಕಾಂಪಿಟೇಷನ್. ಸೊ ನನ್ಗೆ ಅದು ಫಿಲ್ಮ್ ಮಾಡಿ ಮುಗಿಸೋಷ್ಟರಲ್ಲಿ ಸಾಕಾಗೋಯ್ತು. ಅಂಡ್ ಐ ಆಮ್ ಅ ಕೈಂಡ್ ಆಫ್ ಗರ್ಲ್, ನಾನು ಯಾರ ತಂಟೆಗೂ ಹೋಗಲ್ಲ. ನನ್ ಬೇಸಿಕ್ ಆಗಿ ನಾನು ನೋಡೋದು ನನ್ನ ಕ್ಯಾರೆಕ್ಟರ್, ನನ್ನ ಕಾಸ್ಟ್ಯೂಮ್ಸ್, ನನ್ನ ಡೈಲಾಗ್ಸ್. ಐ ಫೋಕಸ್ ಆನ್ ದಟ್. ಇನ್ನೊಂದು ಹೀರೋಯಿನ್ ಇದ್ರೆ ಓಕೆ, ಅವಳಿಗೆ ನನ್ಗಿಂತ ಎಷ್ಟು ಬಂದಿದೆ, ಅವಳ್ದು ಯಾವ ತರ ಡ್ರೆಸ್ ಹಾಕ್ತಿದ್ದಾಳೆ, ಐ ಆಮ್ ಲೀಸ್ಟ್ ಬಾದರ್ಡ್. ಬಿಕಾಸ್ ನಾನು ಫಸ್ಟ್ ಇಂಪಾರ್ಟೆನ್ಸ್ ತಗೊಂತೀನಿ. ಐ ಆಮ್ ನಾಟ್ ಬಾದರ್ಡ್ ಓಕೆ ಅವಳು ಏನ್ ಮಾಡ್ತಿದ್ದಾಳೆ ಅಂತ. ಸೊ ನನ್ಗೆ
ನನ್ಗೆಲ್ಲ ಈ ಫಿಲ್ಮ್ ಮಾಡಿ ಮುಗಿಸೋಷ್ರಲ್ಲಿ ತುಂಬಾನೇ ಕಷ್ಟ ಆಗೋಯ್ತು. ಫಸ್ಟ್ ಇಂದಾನು ನಮಗ್ ಮಾತೇ ಇರ್ಲಿಲ್ಲ. ಫಸ್ಟ್ ಡೇ ಇಂದಾನೇ ಕ್ಲಾಸ್ ಶುರು ಆಯ್ತು. ಅಂಡ್ ಲಾಸ್ಟ್ ಅಲ್ಲಿ ಹಿಂಗೆ ಅಂದ್ರೆ ಓಕೆ ಪೂಜಾ ಅಲ್ಲಿದ್ರೆ ಈ ಮುಖ ತಿರ್ಸ್ಕೊಂಡು ಹೋಗ್ತಾ ಇದ್ವಿ ನಾವು. ಎಷ್ಟು ವರ್ಷ ನಮ್ ಸೀನ್ ಮುಗಿಸ್ಕೊಂಡು ಹೋಗ್ಬೇಕು. So I had the same problem with another movie also, with another girl. So it was very rare. Nigudali with Neha Patil. As you know, Neha Patil, I replaced her Sankrantili alva. So ಮೊದಲೇ ಅವಳಿಗೆ ಗ್ರಡ್ಜ್ ಇತ್ತು. ಅಂಡ್ ನಿಗುಡಾಲಿ ಅವಳು ವೆರಿ ಇಂಟರ್ವಲ್ ತನಕ ಬರ್ತಾಳೆ. ಸೊ ತಿರ್ಗಾ ಅಲ್ಲೂ ಅದೇ ಶುರು. ಫಸ್ಟ್ ಡೇ ಇಂದಾನೆ ಶುರು. ಅವಳು ಅವ್ರ ತಾಯಿ ಓ ಗಾಡ್. ಬಟ್ ಆಬ್ವಿಯಸ್ಲಿ ನನಗೆ ಸಪೋರ್ಟ್ ಜಾಸ್ತಿ ಇತ್ತು ಫ್ರಮ್ ದ ಟೀಮ್ ಅಂಡ್ ಫ್ರಮ್ ದ ಡೈರೆಕ್ಟರ್. ಬಟ್ ಎಲ್ಲೋ ಐ ಫೆಲ್ ಯಾಕೆ ನಿಮ್ ಬರೀ ಹುಡುಗಿರ್ ಯಾಕೆ ನಿಮ್ ಜೊತೆ ಅಡ್ಜಸ್ಟ್ ಆಗಲ್ಲ ಗೊತ್ತಿಲ್ಲ. ಸಿ ಬೇಸಿಕಲಿ ಫ್ರಾಂಕ್ಲಿ ಸ್ಪೀಕಿಂಗ್ ರಿಷಿಕಾ ಫಸ್ಟ್ ಆಫ್ ಆಲ್ ನಾನು ಹುಡುಗಿರ ಜೊತೆ ಮಿಂಗಲ್ ಆಗೋದೇ ಇಲ್ಲ. ವೆರಿ ಡಿಫಿಕಲ್ಟ್. ನನ್ಗೇನು ಗೊತ್ತಿಲ್ಲ. ನನ್ಗೆ ಈ ಹುಡುಗಿರು ಸುಮ್ಮನೆ ಇಲ್ಲಿದ್ದ ವಿಷಯಗಳು ಮಾತಾಡೋದು, ಅವ್ರದಲ್ಲೇ ಎಷ್ಟೊಂದು ಕೆಟ್ಟ ವಿಷಯಗಳು ಇರುತ್ತೆ, ಅದಿರಲ್ಲ. ಅವಳ ಬಗ್ಗೆ ಮಾತಾಡೋದು, ಇವಳ ಬಗ್ಗೆ ಮಾತಾಡೋದು, ಅವಳ ಲೈಫ್ ಹಿಸ್ಟ್ರಿ, ನನ್ಗೆ ಅದು ಇಷ್ಟಾನೇ ಆಗಲ್ಲ. ಹೇಳ್ಬೇಕಂದ್ರೆ ಐ ಹ್ಯಾವ್ ಮೋರ್ ಆಫ್ ಫ್ರೆಂಡ್ಸ್. ಐ ಹ್ಯಾವ್ ಹುಡುಗರಿಂದ ಜಾಸ್ತಿ ಇದಾರೆ ಫ್ರೆಂಡ್ಸ್ ನನಗೆ. ಐ ಫೀಲ್ ಮೋರ್ ಕಂಫರ್ಟಬಲ್ ಡಿಸ್ಕಸಿಂಗ್ ವಿತ್ ದೆಮ್. ಹುಡುಗಿರೇ ವೆರಿ ರೇರ್. ಒಬ್ರೋ ಇಬ್ರೋ ಇದಾರೆ, ಅದನ್ನು ಸೀಕ್ರೆಟ್ಸ್ ಎಲ್ಲ ನಾನು ಏನ್ ಹೇಳ್ಕೊಳೋದೇ ಇಲ್ಲ. ನಿಮ್ ಬಗ್ಗೆ ಏನಾದ್ರು ಮಾತಾಡಿದ್ರ ಹೀಗೆ? ನನ್ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ ಜನ. ನಂಗೆ ತುಂಬಾ ಇಷ್ಟ ಅದ್ ಕೇಳಕ್ಕೆ. ನನ್ಗೆ ಹೇಳೋದು ಇದೊಂದೇನೆ, ನನ್ಗೂ ಧೈರ್ಯ ಇದ್ರೆ ಎದುರಿಗೆ ಬಂದ್ ಮಾತಾಡಿ, ಯಾಕೆ ಹಿಂದೆ ಮಾತಾಡಿ ಏನಂತ. ಇನ್ ದಟ್ ವೇ ಐ ಅಪ್ರಿಶಿಯೇಟ್ ಯೋರ್ ಕ್ಯಾರೆಕ್ಟರ್. ಐ ಕೀಪ್ ಟೆಲಿಂಗ್ ಎವ್ರಿ ಒನ್. I don't know, when you came on live ಬಂದ್ರಲ್ಲ, I was like ಮನೇಲೂ ಹೇಳ್ತಿದೆ ನೋಡ್ ಇದಿರ್ಬೇಕು ಬೋಲ್ಡ್ನೆಸ್ ಹುಡುಗಿ ಆಗಿ. Tell me who will come out like that, and I appreciate her also. ಈಗ ಪೂಜಂಗೂ ನಿಮ್ಗೂ ಹೇಗಿದೆ ರಿಲೇಷನ್? ಅಷ್ಟಕ್ಕಷ್ಟೇನೆ. ಎಲ್ಲಾದ್ರೂ ನೋಡಿದ್ರೆ ಜಸ್ಟ್ ಒಂದ್ ಸ್ಮೈಲ್ ಅಷ್ಟೇ. ಲಾಸ್ಟ್ ಟೈಮ್ ಒಂದು ಸೋಷಿಯಲ್ ಫಂಕ್ಷನ್ ಗೆ ಇಬ್ರು ಚೀಫ್ ಗೆಸ್ಟ್ ಆಗಿ ಹೋಗಿದ್ರೆ, ಇಬ್ರಿಗೂ ಗೊತ್ತಿಲ್ಲ. ಅಲ್ಲಿ ಸ್ಪಾಟ್ ಹೋದ್ಮೇಲೆ ಕೋಆರ್ಡಿನೇಟರ್ ಟೆಲ್ಸ್ ಪೂಜಾನು ಬರ್ತಿದ್ದಾರೆ. ನಾನು ಇಮಿಡಿಯೇಟ್ ಆಗಿ ಹೇಳಿದೆ ನಾನು ಹೊರಡ್ತಿದ್ದೀನಿ ಇಲ್ಲಿಂದ, 5 ನಿಮಿಷ ಕುತ್ಕೊಳ್ಳಿ ಪ್ಲೀಸ್ ಅಂತ. ಆಮೇಲೆ ಅವ್ರು ಬಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಆಲ್ರೆಡಿ ಅಲ್ಲಿರೋದು. even she started acting fussy. ಇಬ್ರು ಒಂದ್ 5 ನಿಮಿಷ ನಾನು ಅಲ್ಲಿದ್ದೆ, ಬಂದು ಬಿಕಾಸ್ ಬೇಜಾರ್ ಮಾಡ್ಕೊಂತಾರೆ ಅಂತ ಇಮಿಡಿಯೇಟ್ ಆಗಿ ಹೊರಟ್ಬಿಟ್ಟೆ. ಐ ಡೋಂಟ್ ನೋ ಅಲ್ಲಿಂದ ಶುರು ಆಗಿದ್ದ ಅದು ಕ್ಲಾಶು. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಶುರು ಆಯ್ತು ಅಂತ. ನಾನು ಯಾವತ್ತೂ ಐ ಡಿಡ್ಂಟ್ ಟ್ರೈ ಟು ಇಂಟರ್ಫಿಯರ್ ವಿತ್ ಹರ್ ಡೈಲಾಗ್ಸ್ ಆರ್ ಹರ್ ಸ್ಕ್ರಿಪ್ಟ್, ಏನು ಇಂಟರ್ಫಿಯರ್ ಮಾಡಿಲ್ಲ. ಬಟ್ ಅವ್ರಿಗೆ ಮೇ ಬಿ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಐ ಕ್ಯಾನ್ ಸೇ. ಬಟ್ ಹುಡುಗರು ಹೀರೋಸ್ ಜಾಸ್ತಿ ಮಿಂಗಲ್ ಆಗಿ ಮಾಡಿದಾರಲ್ಲ, ತುಂಬಾ ಹೀರೋಸ್, ಇಬ್ರು ಹೀರೋಸ್, 3 ಜನ ಹೀರೋಸ್ ಮಾಡಿರ್ತಾರೆ. ಅಷ್ಟೊಂದೇನು ಪ್ರಾಬ್ಲಮ್ ಬಂದಿರಲ್ಲ. ಹುಡುಗರ ಪ್ರಾಬ್ಲಮ್ ಬರಲ್ಲ, ಹುಡುಗಿರಿಗೇನೆ ಪ್ರಾಬ್ಲಮ್ ಬರೋದು. ನಿಮ್ಗೆ ಏನಕ್ಕೆ ಅನ್ಸುತ್ತಿದ್ದು ಯಾಕೆ ಹುಡುಗಿರ್ ಪ್ರಾಬ್ಲಮ್ ಹಿಂಗಿರುತ್ತೆ ಅಂತ ನಿಮ್ ಪ್ರಕಾರ? ಹೇಗೆ ಜಂಬದ ಹುಡುಗಿ ಮಾಡ್ಬೇಕಾದ್ರೆ ನಾನು ಫಸ್ಟ್ ಯಶ್ನ ಇಂಟ್ರೊಡ್ಯೂಸ್ ಮಾಡಿದೆ. ಅದೇ ಇನ್ನೊಂದು ಹೀರೋ ಬಂದು ಜೈ ಆಕಾಶ್ ಅಂತ ತೆಲುಗು ಆನಂದಂ ಸಿನಿಮಾ ಮಾಡಿದ್ರು ಅವರು. ಇಬ್ರು ಹೀರೋಸ್ ನ ಮಾಡಿದೆ. ಆದ್ರೆ ಒಂದಿನಕ್ಕೂ ಈ ತರ ಕ್ಲಾಶಸ್ ಆಗ್ಲಿ, ಅವ್ರಿಬ್ರಿಗೂ ಈ ತರದ್ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಹ್ಯಾಪಿಯಾಗಿ ವರ್ಕ್ ಮಾಡಿದ್ವಿ ನಿಜವಾಗ್ಲು. ಅದು ಹೀರೋಯಿನ್ಸ್ ಇದ್ರೆ ಈ ತರ, ಈವನ್ ಕೋ ಆರ್ಟಿಸ್ಟ್ ಗಳು ಕೆಲವರು ಹುಡುಗಿಯರಿದ್ರೆ ಆತರ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗತ್ತೆ. ಬಟ್ ಇಷ್ಟು ಮೇಜರ್ ಇಲ್ಲ. ಅದೇ ಇಬ್ರು ಹೀರೋಯಿನ್ಸ್, 3 ಜನ ಹೀರೋಯಿನ್ಸ್ ಅಂದ್ರೆ ಸೊ ನಾನು ಯಾವಾಗೂ ಚೂಸ್ ಮಾಡೋದೇನು ಸ್ಕ್ರಿಪ್ಟ್ ಅಂದ್ರೆ ಹಂಗ್ ಡ್ಯೂಲ್ ಇದ್ರೂ ಕಾಂಬಿನೇಷನ್ ಸೀನ್ಸ್ ಇರೋದೇ ಬೇಡ ಅಂತ. ಬಟ್ ನನ್ಗೆ ಇಟ್ ವಾಸ್ ಅನ್ ಆಡೆಡ್ ಅಡ್ವಾಂಟೇಜ್. ನನ್ ಸ್ಕ್ರಿಪ್ಟ್ ಅಲ್ಲಿ ಹರೇರಾಮ ಅಲ್ಲಿ ಅವ್ರು ಮಾಡ್ತಿದ್ದಕ್ಕೂ ನನಗಿದ್ದ ಡೈಲಾಗ್ಸ್ ಎಲ್ಲ ಅವ್ರು ಬೈಯುವಂತ ಡೈಲಾಗ್ಸ್ ಏನೆ. ನನಗೂ ಹೆಂಗಿರೋದು ಅಂದ್ರೆ ಐ ವಾಸ್ ಟು ವೇಟ್ ಫಾರ್ ಮೈ ಡೈಲಾಗ್ ಯು ನೋ, ಅಂಡ್ ಶಿ ಯೂಸ್ ಟು ಸಿ ನೋಡ್ಕೊಂಡು ನನ್ನೇ ಬೈತಾ ಇದಾರೆ ಅಂತ. ಐ ಯೂಸ್ ಲೈಕ್ ಪರ್ಪಸ್ಲಿ ಸ್ಕೋಲ್ಡ್. ಆಕ್ಚುಲಿ ನಾವು ಬೈಯಕ್ಕಾಗಲ್ಲ. ಇಲ್ಲ, ಆಕ್ಚುಲಿ ಡೈರೆಕ್ಟರ್ಸ್ ತುಂಬಾ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಇಬ್ರು ಹೀರೋಯಿನ್ಸ್. ಡೈರೆಕ್ಟರ್ ಗಂತೂ ಪಾಪ ಹುಚ್ಚಿಡ್ಬಿಡೋದು. ಪ್ಯಾಕಪ್ ಆದ್ಮೇಲೆ ನಾನ್ ಮನೆಗೆ ಬರಲ್ಲ. ಬರೀ ಡೈಲಾಗ್ ಇದ್ದಾಗ ನಿಜವಾಗ್ಲೂ ಮನ್ಸಲ್ಲಿ ಬೈಕೋತಾ ಇದ್ರು ಹಂಗೆ ಹಿಂಗೆ ಅಂತ ಕಾಯ್ತಿದ್ದೆ. ಡೈಲಾಗ್ಸ್ ಕಾಂಬಿನೇಷನ್ ಸೀನ್ ಪೂಜಾ ಮುಂದೆ ಬಂದ್ರೆ ಅಂತೂ ಕಾಯ್ತಿದ್ದೆ. ಅವ್ರ ಡೈಲಾಗ್ ಕೊಡೋದೇ ತಡ ಬ್ರಾ 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 ಏನಂತ ಒಂದು ಡೈಲಾಗ್ ಇತ್ತು. ನಾನು ಆಚೆ ಅವ್ರ ಮನೆಗೆ ಚಾಡಿ ಚುಚ್ಬಿಟ್ಟು ಬರ್ತೀನಿ, ಬಿಕಾಸ್ ನಾನ್ ಲವ್ ಮಾಡ್ತಿರ್ತೀನಿ. ಮುರಳಿ ಹ್ಯಾಡ್ ಟು ಮ್ಯಾರಿ ಮೀ, ಸೊ ಪೂಜಾ ವಿಲ್ ಕ್ಯಾಪ್ಚರ್ ಹಿಮ್. ಸೊ ಅದು ನನ್ಗೆ ಜೆಲ್ಲಸಿ ಕ್ಯಾರೆಕ್ಟರ್ ಅದು. ನಾವು ಹೋಗಿ ಅವ್ರ ಅಮ್ಮಂಗೆ ಚಾಡಿ ಚುಚ್ಬಿಟ್ಟು ಆಚೆ ಬರ್ತಾ ಇರ್ತೀನಿ. ಪೂಜಾ ಶಿಲ್ಕಾಮ್ ಕಾಲೇಜಿಂದ ಲೈಕ್ ಈಗ ಬಂದ ನೀನು ಅಂದ್ರೆ ಲೈಕ್ ಯಾ ಸರಿ ಕಾಫಿ ಕುಡ್ಕೊಂಡು ಹೋಗೋದು. ನಾನು ಅವ್ರ ಮುಖ ನೋಡ್ಕೊಂಡು ನಿನ್ ಮನೇಲಿ ಕಾಫಿ ಕುಡಿಯೋ ಇದ್ರ ನನಗೆ ಬಂದಿಲ್ಲ. ಅದ್ ಹೆಂಗ್ ಹೇಳ್ಬಿಟ್ಟು ಹೋದೆ ಅಂದ್ರೆ ಶಿ ವಾಸ್ ಲೈಕ್ ಓಕೆ ಕಟ್ ಆಯ್ತು. ಕಟ್ ಆದ್ರೂ ಶೀಸ್ ಲೈಕ್ ಲುಕಿಂಗ್ ಅಟ್ ಮೀ ಓನ್ಲಿ. ಓ ಮೈ ಗಾಡ್. ಓಕೆ, ಐ ವಾಸ್ ಲೈಕ್ ಡೈರೆಕ್ಟರ್ ಅಂದ್ರೆ ಸಾಧನಕ್ಕೆ 2-3 ಸತಿ ಡೈರೆಕ್ಟರ್ ಎಲ್ಲ ಫುಲ್ ಟೀಮ್ ಎಲ್ಲ ಅಪ್ರಿಶಿಯೇಟ್ ಮಾಡಿದ್ರು. ಓ ವಾವ್ ಮೇಡಮ್ ಸೂಪರ್, ಟೇಕ್ ಓಕೆ ಅಂತ. ಅದೇನ್ ಕಾಂಪ್ಲೆಕ್ಸ್ ಇತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ. ಮನೆಗ್ ಬರಲ್ಲ ಸಾಕು ಮುರಳಿಯಿಂದ ಕಾಲ್ ನನಗೆ. ಮುರಳಿ ಏನಮ್ಮ ಮಾಡ್ದೆ ನೀನು? ನಾನೇನ್ ಮಾಡ್ದೆ? ನನ್ ಪಡೆಗೆ ನನ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೀನಿ. ನಿಮ್ಮಿಬ್ಬರನ್ನ ನಾನು ಏನ್ ಮಾಡ್ಲಿ? ಇಲ್ಲಿಂದನೂ ಕಂಪ್ಲೇಂಟ್ ಸಿ ಐ ಆಮ್ ಟು ಮೈ ಸೆಲ್ಫ್. ಐ ಡೋಂಟ್ ವಾಂಟ್ ಯುವರ್ ಸಪೋರ್ಟ್. ನೀವು ಸಪೋರ್ಟ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಕ್ಯಾರೆಕ್ಟರ್ ನಾನು ಮುಗಿಸ್ಕೊಂಡು ಹೋಗ್ತೀನಿ, ನೆಮ್ಮದಿಯಾಗಿ ಬಿಟ್ಬಿಡಕ್ಕೆ ಹೇಳಿ. ವೈ ಶಿ ಸೋ ಬೆಂಟ್ ಅಪಾನ್ ಮೈ ಕಾಸ್ಟ್ಯೂಮ್ಸ್? ನನ್ ಕಾಸ್ಟ್ಯೂಮ್ಸ್ ಬಗ್ಗೆ, ನಂದು ಹೇರ್ ಸ್ಟೈಲ್ ಬಗ್ಗೆ, ನನ್ ಡೈಲಾಗ್ ಬಗ್ಗೆ ಏನಕ್ಕೆ ಅವ್ರಿಗೆ ಏನ್ ಇವಾಗ ಪ್ರಾಬ್ಲಮ್? ಐ ಡೋಂಟ್ ನೋ. ಅದೇನೋ ಮುರಳಿ ಮತ್ತೆ ನಿಮ್ ಬಗ್ಗೆ ಎಲ್ಲ ಕೇಳ್ಕೊಂಡು ಪೂಜಂಗ್ ಹೋಗಿ ಬೈಯೋರ?
ನನ್ಗೆ ಅದು ಗೊತ್ತಿಲ್ಲ. ಒಂದ್ ದಿನ ಏನಾಯ್ತು ಅಂದ್ರೆ 3 ಜನನು ಅಲ್ಲಿದ್ದೀವಿ, ಕ್ಲಾಶ್ ಆಯ್ತು ಅಲ್ಲಿ. ಮುರಳಿ ನನ್ನ ಹತ್ರ ಬಂದ್ ಮಾತಾಡಿದ್ರೆ ಶಿ ಯೂಸ್ ಟು ಗೆಟ್ ಇರಿಟೇಟೆಡ್. ಅಲ್ಲಿ ಇಮಿಡಿಯೇಟ್ ಆಗಿ ಶಿ ಯೂಸ್ ಟು ಲುಕ್ ಅಟ್ ಹಿಮ್ ಅಂಡ್ ಯು ಗೋ ಸಿಟ್ ಓವರ್ ದೇರ್. ಆಮೇಲೆ ನಾನ್ ನೋಡಿದೆ ಅಗೇನ್ ಹಿ ಯೂಸ್ ಟು ಕಮ್ ರನ್ನಿಂಗ್. ಆಮೇಲೆ ಇಬ್ರು ಬೇಡ ಅಂತ ಸವಾಸ ಹೋಗಿ ಸಪರೇಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ರು ಫುಲ್ ಡೇ. ನೀವು ಬೇಡ ಇನ್ನು ಬೇಡ ಅಂತ. ಬಟ್ ಈ ಪ್ಲೇಡ್ ಅ ವೆರಿ ಸೇಫ್ ಗೇಮ್. ಬಟ್ ಐ ಡೋಂಟ್ ನೋ ವೈ ಶಿ ವಾಸ್ ಲೈಕ್ ದಟ್. ಡೈರೆಕ್ಟರ್ ಅಂತೂ ಪಾಪ ಎವ್ರಿ ಡೇ ಪ್ಯಾಕಪ್ ಆದ್ಮೇಲೆ ನನಗೆ ಫೋನ್ ಮಾಡೋರು, ಇವ್ ನನ್ನ ಕೈಲಿ ಆಗ್ತಿಲ್ಲ ಅಶೋಕ್ ಡೈರೆಕ್ಟ್ ತುಂಬಾನೇ ಇದ್ ಮಾಡ್ತಿದ್ದಾರೆ. ನನ್ನ ಡೈಲಾಗ್ಸ್ ಏನಕ್ಕೆ ಅವ್ರಿಗೆ ಮಾತ್ರ ಇಷ್ಟು ಬೋಲ್ಡ್ ಡೈಲಾಗ್ಸ್, ನನ್ಗೆ ಯಾಕೆ ಈ ತರ ಒಂದು ಕ್ಯಾರೆಕ್ಟರ್, ಎವ್ರಿಥಿಂಗ್ ಶಿ ಇಸ್ ಪಿನ್ ಪಾಯಿಂಟಿಂಗ್. ಸೊ ಇಟ್ ವಾಸ್ ಲೈಕ್ ದಟ್ ವಾಸ್ ಒನ್ ಹೆಲ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ಇನ್ ದಟ್ ಮೂವಿ. ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಲವ್ ಕಡೆಗೆ ಬರೋಣ. ಯಾರನ್ನಾರು ಲವ್ ಮಾಡ್ತಾ ಇದ್ದೀರಾ ಅಥವಾ ಮಾಡ್ಬೇಕು ಅಂತಿದ್ದೀರಾ, ಹೇಗೆ? ಬೇಸಿಕ್ಲಿ ಐ ಡೋಂಟ್ ಬಿಲೀವ್ ಇನ್ ಲವ್. ಲವ್ ಮೇಲೆ ನನ್ಗೆ ಅಷ್ಟು ನಂಬಿಕೆ ಇಲ್ಲ ಇವಾಗ. ಯಾಕೆ? ಬ್ಯಾಡ್ ಎಕ್ಸ್ಪೀರಿಯನ್ಸ್? Yes, I've had bad experiences. I've had not one, I could say couple of breakups. ದೇವ್ರಾಣಿಗೂ ಇಂಡಸ್ಟ್ರಿ ಅಲ್ಲ, ಸೀರಿಯಸ್ಲಿ ಇಂಡಸ್ಟ್ರಿ ಅವ್ರನ್ನ ನಾನು ಯಾರು ನಂಬೋದೇ ಇಲ್ಲ. ಲವ್ ಅನ್ನೋ ವಿಷಯದಲ್ಲಿ ಬಂದ್ರೆ ನೋ ವೇಸ್ ಐ ವಿಲ್ ಎವರ್ ಥಿಂಕ್ ಔಟ್ ಆಫ್ ಇಂಡಸ್ಟ್ರಿ. ಬಟ್ ಎಲ್ಲೋ ಅದೊಂದು ಐ ಡೋಂಟ್ ನೋ, ಇಟ್ಸ್ ಲೈಕ್ ನನಗನ್ಸುತ್ತೆ ಟೂ ಮಚ್ ಯು ಗಿವನ್, ಜಾಸ್ತಿ ಕೊಟ್ಟಷ್ಟು ಯು ಗೆಟ್ ಬಿಟ್ರೇಡ್. ಸೊ ನನ್ಗೆ ಐ ಡೋಂಟ್ ನೋ, ದಟ್ ಬಿಲೀಫ್ ಇನ್ ಲವ್ ಇಸ್ ಗಾನ್. ಸೊ ಅಟ್ ಪ್ರೆಸೆಂಟ್ ನನಗೆ ಜಸ್ಟ್ ಫೋಕಸ್ ಆನ್ ಮೈ ವರ್ಕ್. ಮದ್ವೆ ಬಗ್ಗೆ ಲವ್ವೇ ಇಲ್ಲ ಅಂದ್ಮೇಲೆ ಮದ್ವೆ ಬಗ್ಗೆ ಹೆಂಗ್ ನಂಗೆ ಯೋಚನೆ ಬರುತ್ತೆ? ನನ್ಗೇನು ಗೊತ್ತಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಸುಮಾರು ಜನ ದೇವ್ ಹ್ಯಾಡ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಮದ್ವೆಗಳಲ್ಲಿ. ನನ್ಗೆ ಡೇ ಬೈ ಡೇ ಇಂಟ್ರೆಸ್ಟ್ ಅನ್ನೋದೇ ಹೋಗ್ಬಿಡ್ತಿದೆ ಈಗ. ಐ ಆಮ್ ಲೈಕ್ ಬೆಟರ್ ಆಫ್ ದ ವೇ ಐ ಆಮ್. ಸೊ ನಾಟ್ ನೆಸೆಸರಿ ಯು ನೀಡ್ ಅ ಪಾರ್ಟ್ನರ್, ಮದ್ವೆ ಆಗಿ ಸೆಟ್ಲ್ ಆಗ್ಬೇಕು ಲೈಫ್ ಅಲ್ಲಿ. ನನ್ಗೆ ಸದ್ಯಕ್ಕೆ ಒಳ್ಳೆ ಹೆಸರು ಮಾಡ್ಬೇಕು, ಐ ಜಸ್ಟ್ ವಾಂಟ್ ಎಂಜಾಯ್, ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ ಅಷ್ಟೇ. ಆಲ್ ರೈಟ್. ಸೊ ನಿಮ್ಗೆ ಅದನ್ನ ಆಲ್ ದ ಬೆಸ್ಟ್ Thank you so much. ಇವಾಗ ನಮ್ಮ ಮೈ ಹ್ಯಾಸ್ ಮೇಡ್ ವಿತ್ ಲವ್ ಸಖತ್ ರಗಳೆ ರೌಂಡ್ ಶುರು ಆಗುತ್ತೆ. ಇದರಲ್ಲಿ ನಾನು ಸಖತ್ತಾಗಿ ನಿಮಗೆ ಕ್ವೆಶನ್ ಕೇಳ್ತೀನಿ, ನೀವು ಇನ್ನೂ ಸಖತ್ತಾಗಿ ಸೊ ರೂಪಶ್ರೀ, ನಿಮ್ ಜೊತೆ ಶುರು ಮಾಡೋಣ. ನಿಮ್ಮ ಫಸ್ಟ್ ಕ್ವೆಶನ್, ಈ ಕೆಳಗಿನ ಹೀರೋಸ್ಗೆ ನೀವೊಂದು ಬಿರುದು ಕೊಡ್ಬೇಕು ಅಂದ್ರೆ ಈಗಿರುವಂತ ಶಿವರಾಜ್ ಕುಮಾರ್ ಅವ್ರಿಗೆ ಹ್ಯಾಟ್ರಿಕ್ ಹೀರೋ ಅಂತ ಕರೀತಾರೆ. ಸೊ ಅದನ್ನ ಚೇಂಜ್ ಮಾಡಿ ನೀವೊಂದು ಬಿರುದು ಕೊಡ್ಬೇಕು ಅಂದ್ರೆ ಏನಂತ ಕೊಡ್ತೀರಾ? ಓಕೆ. ನಂಬರ್ 1 ಶಿವಣ್ಣ. ಶಿವಣ್ಣ ಗಾಡ್ಫಾದರ್. ದರ್ಶನ್ ವೆರಿ ರಿಸರ್ವ್ಡ್, ಸೈಲೆಂಟ್ ಸ್ಟಾರ್. ರವಿಚಂದ್ರನ್. ಲವ್ಲಿ ಸ್ಟಾರ್. ಓಕೆ. ಸುದೀಪ್. ಅಗ್ರೆಸಿವ್. ಅಂಬರೀಶ್. ಅಂಬಿ ಮಾಮ ಅಂದ್ರೆ ಅವ್ರಿಗೆ ಆಲ್ರೆಡಿ ಇರೋದು ರೆಬೆಲ್ ಅಂತ. ರೆಸ್ಪೆಕ್ಟ್ಫುಲ್. ಓಕೆ. ಪುನೀತ್. ಸ್ವೀಟ್ ಸ್ಟಾರ್. ಓಕೆ. ಗಣೇಶ್. ಫನಿ. I find him funny. ವಿಜಯ್ ಆದ್ರೆ Awesome body. ಪೂಜಾ ಗಾಂಧಿ. I can't believe that. ಮಳೆ ಬೆಡಗಿ ಅಂತ. Why? ಚಾನ್ಸ್. ಹೇಳ್ಬಿಡಿ. Attitude. ಓಕೆ. ಒಬ್ಬ ಹುಡುಗ ಸಡನ್ ಆಗಿ ಡಿಕ್ಕಿ ಹೊಡೆದ್ರೆ ಏನ್ ಮಾಡ್ತೀರಾ? ಚೆನ್ನಾಗಿದ್ರೆ ನೋಡಕ್ಕೆ, ನನಗಿಷ್ಟ ಆದ್ರೆ ನಾನು ಸ್ಮೈಲ್ ಕೊಡ್ತೀನಿ, ಮಾತಾಡ್ಸ್ತೀನಿ. ಕೆಟ್ಟದಾಗಿದ್ರೆ ನೋಡಕ್ಕೆ, ಬೇಕು ಅಂತ ಬಂದು ಡಿಕ್ಕಿ ಹೊಡೆದು ಕೆಟ್ಟದಾಗಿದ್ರೆ ಬೈತೀನಿ. ಏನಂತ? ಕಣ್ ಕಾಣಿಸಲ್ವೇನೋ ಲೋಫರ್ ಅಂತೀನಿ. ಕಾಣಿಸುತ್ತಕ್ಕ ಅನ್ಕೊಂಡು ಹೊಡೋಗ್ತಾನ ಮೇಲೊಂದು. ಓಕೆ. ಈ ಕೆಳಗಿನ ರಾಜಕಾರಣಿಗಳು ಏಜ್ ಅಲ್ಲಿ ಇದ್ದಿದ್ರೆ ನೀವ್ ಯಾರ ಜೊತೆ ಆಕ್ಟ್ ಮಾಡಕ್ ಇಷ್ಟಪಡ್ತಾ ಇದ್ರಿ ಆಸ್ ಅ ಹೀರೋಯಿನ್? ಓ ಗಾಡ್. ಓಕೆ. ದ ಆಪ್ಷನ್ಸ್ ಆರ್ ಯಡಿಯೂರಪ್ಪ ಅವರು, ನಮ್ಮ ಕುಮಾರಸ್ವಾಮಿ ಅವರು, ನಮ್ಮ ಸಿದ್ದರಾಮಯ್ಯ ಅವರು, ಸದಾನಂದ ಗೌಡ ಅವರು. ನಾನು ಆಕ್ಟಿಂಗ್ ಮರ್ತು ಬಿಡ್ತೀನಿ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ SM ಕೃಷ್ಣ ಅವರು. ಓಕೆ. ಅಟ್ ಪ್ರೆಸೆಂಟ್ ಫಸ್ಟ್ ಹೇಳ್ಬೇಕಂದ್ರೆ ಸದಾನಂದ ಗೌಡ್ರು. ಯಾಕೆ? ದಟ್ ಸ್ಮೈಲ್ ಆನ್ ಹಿಸ್ ಫೇಸ್. ಓಕೆ. ಯಾವಾಗಲೂ ನಗ್ತಾರೆ. ಅವ್ರು ಎಲ್ಲೂ ನನಗೆ CM ಅಂತ ಅನ್ಸ್ಲೇ ಇಲ್ಲ. ಯಡಿಯೂರಪ್ಪ ಅವ್ರು ಬೇಡವಾ? ಅಯ್ಯೋ ಬೇಡಪ್ಪ. ಯಡಿಯೂರಪ್ಪ ಯಾವಾಗ ಜಾಸ್ತಿ ಅಳ್ತಾರಂತ. ಜಾಸ್ತಿ ಅಳ್ತಾರಂತ ಅಥವಾ ಅವ್ರಿಗೆ ಆಲ್ರೆಡಿ ಹೀರೋಯಿನ್ಸ್ ಇದ್ದಾರ? ಇಲ್ಲ, ಅವರು ಅದ್ ನಾನು ಹೇಳಲ್ಲ. ಓಕೆ. ನಿಮ್ಗೆ ಸಲ್ಮಾನ್ ಖಾನ್ ಮದ್ವೆ ಆಗಕ್ಕೆ ಏನಾದ್ರು ಪ್ರಪೋಸ್ ಮಾಡಿದ್ರೆ ಅವನಿಗೆ ನೀವು 3 ಕ್ವೆಶನ್ಸ್ ಏನ್ ಕೇಳ್ತೀರಾ? ಅಲ್ಲಿ ಕ್ವೆಶನ್ಸ್ ಏನು ಇರಲ್ವಲ್ಲ, ಬಿಕಾಸ್ ಐ ಆಮ್ ಡೈಯಿಂಗ್. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಸಲ್ಮಾನ್ ಖಾನ್. ನಾನು ಅಷ್ಟೇ. ಈಗಲ್ವಾ 60 ವರ್ಷದಲ್ಲಿ ಬಂದು ಕೇಳಿದ್ರು ಮದ್ವೆ ಆಗ್ತೀನಿ, ಪರವಾಗಿಲ್ಲ. ಮದ್ವೆ ಆಗಿದ್ರು ಮದ್ವೆ ಆಗ್ಬಿಡ್ತೀನಿ. ಅದೇ ನಾನು ಕೇಳೋದೊಂದು ಕ್ವೆಶನ್, ನಿನ್ 4 ಜನ ಹೆಂಡ್ತಿದಿರು ಇದಲ್ವ, ನಾನು 5ನೇ ಒಳಗೆ ಬರ್ತೀನಿ, ಪರವಾಗಿಲ್ಲ ಅಂತ. ಮತ್ತೆ ಫಸ್ಟ್ ಆನ್ಸರ್ ಮಾಡಿದ್ರಲ್ಲ, ಅಲ್ಲಿಗೆ ಹೋದ್ರು. ಓಕೆ. ಈ ಕೆಳಗಿರೋ ಆಕ್ಟರ್ಸ್ ಹೆಸರು ಹೇಳ್ತೀನಿ, ಅವ್ರು ಯಾವ ಬ್ರ್ಯಾಂಡ್ ನ ಎಂಡೋರ್ಸ್ ಮಾಡ್ಬೇಕು. ನಂಬರ್ 1 ದಿಗಂತ್. ಐಸ್ ಕ್ರೀಮ್. ಸಾಧು ಕೋಕಿಲ ಅವರು. ಶಾಂಪೂ, ಕಂಡೀಷನರ್. ಓಕೆ. ಉಮಾಶ್ರೀ ಅವರು. ಸಾರಿ. ಯೋಗಿ.
ಸೈಕಲ್. ಓಕೆ. ಪೂಜಾ. ಇನ್ನರ್ ವೇರ್. ಓಕೆ. ನಾನ್ ನೋಡಿದೀನಪ್ಪ ಅದಕ್ಕೆ ಫೋಟೋಸ್. ಹೌದಾ? I've seen, yeah. So I think she suits better for lingerie. ಓಕೆ. ರಾಗಿಣಿ ಅವರು. ಓ, ರಾಗಿಣಿ ಅಂದ್ರೆ ಆಕ್ಚುಲಿ ರಾಗಿಣಿಗೂ ಲಾಂಜರಿನೇ ಸೂಟ್ ಆಗೋದು. ಓಕೆ. ಈ ಕೆಳಗಿನ ಅವ್ರ ಹೆಸರು ಹೇಳ್ತೀನಿ, ಇವರಲ್ಲಿ ಯಾರ ಮಗ ನಿಮಗೆ ಪ್ರಪೋಸ್ ಮಾಡಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ? ಪೊಲೀಸ್, ರಾಜಕಾರಣಿ, ಮಠಾಧೀಶ, ಸಿನಿಮಾ ಪ್ರೊಡ್ಯೂಸರ್. ರಾಜಕಾರಣಿ. ಯಾಕೆ? ಬಿಕಾಸ್ ಪವರ್, ಯಾ, ಫುಲ್ ಬಾಡಿ ಗಾರ್ಡ್ಸ್, ಸ್ಪೆಷಲ್ ಅಟೆನ್ಷನ್, ಎಲ್ಲೋದ್ರೂ ಏನೋ ಏನ್ ಬೇಕಾದ್ರೂ ಕೆಲಸ ಹಿಂಗಾಗತ್ತೆ. ಸೊ ಇವಾಗ ನೆಕ್ಸ್ಟ್ ನಮ್ಮ ಪ್ರಿಯಾ ಹಾಸನ್ ಅವರ ಸಮಯ. ಸೊ ನೀವು ರೆಡಿ ಆಗಿದ್ದೀರಾ? ನಿಮ್ಮ ಫಸ್ಟ್ ಕ್ವೆಶ್ಚನ್, ನೀವೊಂದು 3 ಜನ ಹೀರೋಸ್ ಜೊತೆ ಒಂದು ಔಟಿಂಗ್ ಹೋಗ್ಬೇಕಂದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ? ರವಿಚಂದ್ರ. ಓಕೆ. ನಾನು ಒಬ್ಬೊಬ್ರದ್ದೇ ಹೇಳ್ತಾ ಹೋಗ್ತೀನಿ, ಅದ್ರದ್ದೇನ್ ಅರ್ಥ ಆಗಿರ್ಬೋದು. ಒಂದು ಹೀರೋ ಬಂದು ಹೇಳಿದ್ರೆ ನೀನ್ ತುಂಬಾ ಸೆಕ್ಸಿ ಆಗಿದ್ಯಾ ಅಂದ್ರೆ ಅದಕ್ಕೆ ಏನ್ ಅರ್ಥ ಆಗಿರುತ್ತೆ? ನನ್ನ ಬ್ಯಾನರಲ್ಲಿ ನೆಕ್ಸ್ಟ್ ಪಿಕ್ಚರ್ ಹೀರೋ ಚಾನ್ಸ್ ಕೊಡ್ಲಿ ಅಂತ ಮಸ್ಕಾಟ್. ಓಕೆ. ಒಂದು ಪ್ರೊಡ್ಯೂಸರ್ ಬಂದು ಹೇಳಿದ್ರೆ? ನನ್ನ ಡೇಟ್ ತಗೊಳಕ್ ಹೇಳ್ತಾರೆ. ಓಕೆ. ಡೈರೆಕ್ಟರ್? ಡೈರೆಕ್ಟರ್ ಆಲ್ಸೋ ಸೇಮ್. ಐ ಥಿಂಕ್ ನೆಕ್ಸ್ಟ್ ಮೂವಿಲಿ ನಾನು ಡೈರೆಕ್ಟರ್ ಆಗಿ ನಿಮ್ಗೆ ಸಿನಿಮಾ ಸಬ್ಜೆಕ್ಟ್ ಮಾಡಿದ್ದೀನಿ, ಹೇಳಕ್ಕೆ ಯು ಆರ್ ಬ್ಯೂಟಿಫುಲ್, ಯು ಆರ್ ವೆರಿ ಸೆಕ್ಸಿ, ಚೆನ್ನಾಗಿ ಕಾಣ್ತಿದ್ದೀರಾ, ಈ ಥರದ್ದೇ ನಿಮಗೆ ಸೂಟ್ ಆಗೋಂಥ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಬರ್ತಾರೆ. ಒಂದು ಫ್ಯಾನ್ ಹೇಳಿದ್ರೆ, ಆಡಿಯನ್ಸ್ ಹೇಳಿದ್ರೆ? ದಟ್ ಈಸ್ ಟ್ರೂ. ಅದನ್ನು ಒಪ್ಕೋತೀನಿ. ನೀವು ಬೆಳಗ್ಗೆ ಎದ್ದಾಗ ದರ್ಶನ್ ಆಗ್ಬಿಟ್ಟಿದ್ರೆ ಏನ್ ಮಾಡ್ತೀರಾ? ಇಲ್ಲ, ಆಕ್ಚುಲಿ ಖುಷಿ ಆಗ್ತಾ ಇತ್ತು. ಹೀರೋಸ್ ಆಕ್ಷನ್ ಮಾಡಿದ್ರೆ, ಹೀರೋಸ್ ಅರೇಂಜಿಂಗ್ ಮಾಡಿದ್ರೆ ಅವ್ರ ರೆನಿಮಿಡೇಷನ್ ಜಾಸ್ತಿ ಆಗ್ಬಿಡುತ್ತೆ. ಅದೇ ಹೀರೋಯಿನ್ಸ್ ಅದಕ್ಕಿಂತ ಚೆನ್ನಾಗಿ ಫೈಟ್ ಮಾಡಿದ್ರು ಅವ್ರ ರೆನಿಮಿಡೇಷನ್ ಆಗ್ಲಿ ಏನೂ ಜಾಸ್ತಿ ಆಗಿರಲ್ಲ. ಮತ್ತೆ ಒಂದು ಮಾರ್ಕೆಟಿಂಗು ಅಷ್ಟೇ ಖುಷಿ ಆಗುತ್ತೆ. ಅವ್ರಿಗಿಂತ ಆಕ್ಷನ್ ನಾನು ಇನ್ನ ಬೆಟರ್ ಆಗಿ ಮಾಡ್ತೀನಿ ಅವಾಗ. 1 ರಿಂದ 10 ಪ್ರಕಾರ ಈ ಕೆಳಗಿರೋ ಹೀರೋಯಿನ್ಸ್ಗೆ ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ? ಫಸ್ಟ್ ಯೋಗಿ. 3. ಓಕೆ. ವಿಜಿ. 7. ಗಣೇಶ್. 4. ದಿಗಂತ್. 3. ಈಗ ಹುಡುಗಿರು. ಐಂದ್ರಿತಾ. 5. ಓಕೆ. ರಾಗಿಣಿ. 4. ಓಕೆ. ರಾಧಿಕಾ ಪಂಡಿತ್. 6. ಶುಭ ಪೂಂಜಾ. 4. ಓಕೆ. ನಿಮ್ಗೆ ನಮ್ಮ ಕನ್ನಡ ಹೀರೋಸ್ ಅಲ್ಲಿ ಒಬ್ರು ಯಾರು ಬಾಡಿ ಗಾರ್ಡ್ ಆಗಿ ಇಟ್ಕೋಬೇಕು ಅಂದ್ರೆ ಯಾರನ್ನ ಇಟ್ಕೋತೀರಾ? ವಿಜಿ. ಓಕೆ. ನಿಮ್ಗೆ ಬೇಜಾರಾದಾಗ ಎಂಟರ್ಟೈನ್ ಮಾಡೋದಕ್ಕೆ ಯಾವ ಹೀರೋ ಇದ್ರೆ ಚೆನ್ನಾಗಿರುತ್ತೆ ಅಂತ? ಎಂಟರ್ಟೈನ್ ಇನ್ ವಾಟ್ ವೇ? ಅದನ್ನ ಕ್ಲಿಯರ್ ಎಂಟರ್ಟೈನ್ ಕ್ಯಾನ್ ಬಿ ಎನಿಥಿಂಗ್. ರವಿಚಂದ್ರನ್ ಬೆಸ್ಟ್. ತುಂಬಾ ಮಾತಾಡ್ಬೋದು. ಓಕೆ. ನೀವೊಂದು ಹುಡುಗಂಗೆ ಕಿಸ್ ಕೊಡ್ಬೇಕಂದ್ರೆ ಯಾವ ಹೀರೋ ಕೊಡ್ತೀರಾ? ಅಯ್ಯೋ. ಓಕೆ. ನೀವೊಂದು ಆನ್ ಸ್ಕ್ರೀನ್ ಕಿಸ್ ಮಾಡ್ಬೇಕು ಅಂದ್ರೆ ನಿಮ್ ಸ್ಕ್ರಿಪ್ಟ್ ಅಲ್ಲಿ ಬಂದಿದೆ ಅದು, ಸೊ ಯಾವ ಹೀರೋನ್ ಹಾಕ್ತೀರಾ ಅದಕ್ಕೆ? ಕಂಫರ್ಟಬಲ್ ಅಂದ್ರೆ ಇವ್ನು ಕಿಸ್ ಕೊಟ್ರೆ ಇವ್ನಿಗೆ ಒಂಚೂರು ಮರ್ಯಾದೆ ಇರುತ್ತೆ ಅಂತ. ಬೇಡ, ಇದು ತುಂಬಾ ಎಲ್ಲ ಪರವಾಗಿಲ್ಲ. ಸೊ ವಾಟ್? ದರ್ಶನ್. ಓಕೆ. ಇವರಲ್ಲಿ ಯಾರು ಬೆಸ್ಟ್ ಅನ್ಸುತ್ತೆ ನಿಮ್ಗೆ? ಶಿವಣ್ಣ ಅಥವಾ ರವಿ ಸರ್? ಅಲ್ಲ, ಕೆಲವೊಂದ್ರಲ್ಲಿ ಅವ್ರ ಪ್ಲಸ್, ಕೆಲವೊಂದ್ರಲ್ಲಿ ಇವ್ರ ಪ್ಲಸ್. ಬಟ್ ನಿಮಗೆ ತುಂಬಾ ಜಾಸ್ತಿ ಬೆಸ್ಟ್ ಅಂತ ಯಾರು? ರವಿ ಸರ್. ಓಕೆ. ಯೋಗರಾಜ್ ಭಟ್ ಅವ್ರ ಪ್ರೇಮ್? ಯೋಗರಾಜ್ ಭಟ್. ರಮ್ಯಾ ಅವ್ರ ರಕ್ಷಿತಾ? ರಮ್ಯಾ. ಓಕೆ. ನೀವ್ ಇತ್ತೀಚೆಗೆ ನೋಡಿದಂತ ಸಿನಿಮಾಗಳಲ್ಲಿ ನಾನು ಇದ್ರಲ್ಲಿ ಹೀರೋಯಿನ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸಿದ್ ಯಾವ ಸಿನಿಮಾ? ಯಾವ್ದು ಅನ್ಸಿಲ್ಲ. ಓಕೆ. ನಮ್ಮಲ್ಲಿರೋ ಈಗ ರಾಜಕಾರಣಿಗಳು ಏಜ್ ಅಲ್ಲಿ ಇದ್ದಾಗ ಆಕ್ಟಿಂಗ್ ಮಾಡಿದ್ರೆ ಅವ್ರಿಗೆ ಯಾರು ಹೀರೋಯಿನ್ಸ್ ಆಗ್ಬೋದಿತ್ತು ಅಂತ ನೀವ್ ಹೇಳಿ. ನಂಬರ್ 1 ಡಿ ಕೆ ಶಿವಕುಮಾರ್ ಅವರು. ರಮ್ಯಾ. ಓಕೆ. ರೇಣುಕಾಚಾರ್ಯ ಅವರು? ಪೂಜಾ ಗಾಂಧಿ. ವಾಟಾಳ್ ನಾಗರಾಜ್ ಅವರು? ಯಾರಪ್ಪ? ಉಮಾಶ್ರೀ. ಇಲ್ಲ, ರೂಪಶ್ರೀ. ನಾನು ಹೇಳಿದೆ ಹೇಗಿರುತ್ತೆ ಆ ಕಡೆ ವಾಟಾಳ್ ನಾಗರಾಜ್ ಅವರು ಹೀಗೆ ಓಡ್ ಬರ್ತಾ ಇರ್ತಾರೆ, ನೀವ್ ಯಾವ ರೀತಿ ಓಡ್ ಬರ್ತಾರೆ? ನಾನು ಫಸ್ಟ್ ಹೇಳ್ತೀನಿ, ದಯವಿಟ್ಟು ಸ್ಪೆಕ್ಸ್ ತೆಗಿರಿ. ನಿಮ್ ಇಂಟ್ರೊಡಕ್ಷನ್ ಕತ್ತೆ ಮೇಲಿರುತ್ತೆ ಅನ್ಕೋತೀನಿ. ಕತ್ತೆ ಇಲ್ಲ, ಎಮ್ಮೆ. ಶ್ರೀರಾಮುಲು ಅವರು? ರಕ್ಷಿತಾ. ಓಕೆ. ಓಕೆ. ಸೊ ನಮ್ಮ ಸಖತ್ ರಗಳೆ ರೌಂಡ್ ಆದ್ಮೇಲೆ ನಾವು ಎವ್ರಿ ವೀಕ್ ಒಬ್ರನ್ನ ರಾಕ್ ಸ್ಟಾರ್ ಅಂತ ನೇಮ್ ಮಾಡ್ತೀವಿ. ಯಾವಾಗಿನ ತರಾನೇ ನಮ್ಮ ಜಂಬದ ಹುಡುಗಿ ಸಖತ್ ಜಂಬ ತೋರಿಸ್ಕೊಂಡು ಡೇರಿಂಗ್ ಆಗಿ ಹೊಸದೊಂದು ಮೂವಿ ಮಾಡ್ಬೇಕು ನೀವು, ಡೇರಿಂಗ್ ಸ್ಟಾರ್ ಅಂತ.
ಡೇರಿಂಗ್ ಸ್ಟಾರ್ daring- ಜೊತೆಗೆ ಈಗ ನೀವು ರಾಕ್ ಸ್ಟಾರ್ ಅಂತ ಕೊಟ್ಟಿದ್ದೀರಾ ಅಲ್ಲ? ಹಾ, ಸೊ ಡೇರಿಂಗ್ ರಾಕ್ ಸ್ಟಾರ್ ಅಂತ ನೆಕ್ಸ್ಟ್ ಪಿಕ್ಚರ್ ಮಾಡ್ತೀರಾ? ಡೇರಿಂಗ್ ರಾಕ್ ಸ್ಟಾರ್. ಹೇಗೆ ಅನ್ನಿಸ್ತಾ ಇದೆ ನೀವು ರಾಕ್ ಸ್ಟಾರ್ ಆಫ್ ದ ವೀಕ್ ಅನ್ನೋದು? ತುಂಬಾ ಖುಷಿ ಆಯ್ತು. ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗ ಅದು ತುಂಬಾ ಮೈಂಡಿಗೆ ಕೆಲಸ ಕೊಟ್ರಿ. ಅವ್ರ ಜೊತೆ ಹೀರೋಯಿನ್ ಆದ್ರೆ ಏನ್ ಚೆನ್ನಾಗಿರುತ್ತೆ, ಇವ್ರಿಗೆ ಯಾವ ಬ್ರ್ಯಾಂಡ್ ಸೂಟ್ ಆಗತ್ತೆ ಅಂತ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದೆ ನಾನು. ರೂಪಶ್ರೀ ಹೇಗೆ ಅನ್ನಿಸ್ತು ಈ ಪ್ರೋಗ್ರಾಮ್ ಬಂದು? ತುಂಬಾ ಖುಷಿ ಅನಿಸ್ತು ಬಿಕಾಸ್ ಫ್ರಾಂಕ್ ಆಗಿ ಹೇಳೋಂತ ಒಂದು ಅವಕಾಶ. ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಮೈಂಡ್ ಅಲ್ಲೇ ಇರುತ್ತೆ, ಜಾಸ್ತಿ ಜನರಿಗೂ ಗೊತ್ತಿರಲ್ಲ. ಸೊ ನಾವ್ ಯಾರಿಗೆ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ವಲ್ಲ, ಸೊ ಅಂತವ್ರಿಗೆ ಇಂಡೈರೆಕ್ಟ್ ಆಗಿ ಇಲ್ಲಿಂದ ಮೆಸೇಜ್ ಕಳಿಸ್ಬೋದು. ಕರೆಕ್ಟ್. ಸೊ ಅಟ್ಲೀಸ್ಟ್ ಅವ್ರು ನೋಡಿ ಹುಷಾರಾಗಿರ್ತಾರೆ ನೆಕ್ಸ್ಟ್ ಟೈಮ್. ಓಕೆ ಅಪ್ಪ ರೂಪಾನ ಓಕೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಇರೋಣ ಅಂತ. ಸೊ ಬೇಸಿಕಲಿ ಐ ಆಮ್ ವೆರಿ ಬೋಲ್ಡ್. ನಾನು ಯಾಕೆ ಭಯ ಅನ್ನೋದೇ ಇಲ್ಲ ನನಗೆ. ಐ ಜಸ್ಟ್ ಸೇ ಇಟ್. ಸೊ ಈಗ ಹಾಗೆ ಐ ಥಿಂಕ್ ಲಾಟ್ ಆಫ್ ಕ್ವೆಶನ್ಸ್ ನಾನು ಹಂಗೆ ಆನ್ಸರ್ ಮಾಡಿದ್ದು. ಸೊ ಇಟ್ ವಾಸ್ ಗುಡ್, ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಇಬ್ರಿಗೂ ಒಂದು ಸರ್ಪ್ರೈಸ್ ನಮ್ಮ ರಗಳೆ ವಾಲ್ಗೆ ಇದು ಹೋಗುತ್ತೆ. ಇವತ್ತಿನ ಮಯಾಸ್ ಮೇಡ್ ವಿತ್ ಲವ್ ರಗಳೆ ವಿತ್ ರಿಷಿಕಾನ ನೀವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದಿರಾ ಅಂತ ಅನ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ನೈಟ್.